Hello dear students, welcome to Sing Style of Max. So now KCET previous year questions na chapter wise solve ಮಾಡ್ತಾ ಇದ್ವಿ. In that particularly 2018 ಇಂದ 2024 ಅಂದ್ರೆ past some 7 years ಇಂದು questions na solve ಮಾಡ್ತಾ ಇದ್ವಿ. So today's chapter is probability. Right? Let's begin. So probability ಅಲ್ಲಿ ಬಂದಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. 2018 question. A bag contains 7 tickets numbered from 1 to 17. A ticket is drawn at random, then another ticket is drawn without replacing the first one. The probability that both the tickets may show even numbers is. ಅಂದರೆ ಕ್ವಶನ್ ಏನು ಹೇಳಿದ್ದಾರೆ ನೋಡಿ, ಒಂದು ಬ್ಯಾಗ್ ಇದೆ, ಅದರಲ್ಲಿ 17 ಟಿಕೆಟ್ಸ್ ಇದೆ. ನಂಬರಿಂಗ್ ಹೇಗಾಗಿದೆ 1 to 17. ಒಂದು ಟಿಕೆಟ್ ನಾನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀನಿ, ದೆನ್ ಐ ವಿಲ್ ಸೆಲೆಕ್ಟ್ ಅನದರ್ ಟಿಕೆಟ್ ವಿತೌಟ್ ರಿಪ್ಲೇಸಿಂಗ್ ದ ಫಸ್ಟ್. ಅಂದರೆ ಫಸ್ಟು ನನ್ನ ಕೈಯಲ್ಲೇ ಇದೆ ಫಸ್ಟ್ ಟಿಕೆಟು, ನೆಕ್ಸ್ಟ್ ಸೆಕೆಂಡ್ ಟಿಕೆಟ್ ತೊಗೊತೀನಿ. ಓಕೆ, ದ ಪ್ರಾಬಬಿಲಿಟಿ ಏನಾಗುತ್ತೆ ಸಚ್ ದಟ್ ಎರಡೂ ಟಿಕೆಟ್ಸು ಈವನ್ ನಂಬರ್ಸೇ ಆಗಬೇಕು ನನಗೆ ಅಂತ ಅಂದರೆ ಹೌ ಈಸ್ ಇಟ್ ಪಾಸಿಬಲ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಅಂತ ಹೇಳ್ಬೇಕು ಈಗ ನಾವು. ಹೌದಾ? ಸೊ ಲೆಟ್ ಅಸ್ ಟ್ರೈ ದಿಸ್ ಕ್ವೆಶನ್. ಓಕೆ, ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಔಟ್ ಆಫ್ 17 ಟಿಕೆಟ್ಸು 1 ಟಿಕೆಟ್ ನಾನು ತಗೋಬೇಕು ಅಂದರೆ ಎಷ್ಟು ಪಾಸಿಬಿಲಿಟಿ ಇದೆ? 17 ಪಾಸಿಬಿಲಿಟೀಸ್, ರೈಟ್? ನಾ ಔಟ್ ಆಫ್ ಈವನ್ ನಂಬರ್ ಟಿಕೆಟ್ಸ್ ನನಗೆ ಬೇಕು 1 ಅಂತಂದರೆ ಈವನ್ ನಂಬರ್ಸ್ ಎಷ್ಟಿದ್ದಾವೆ? 2, 4, 6, 8, 10, 12, 14, 16, ರೈಟ್? ಸೊ ಎಷ್ಟಿದೆ? 4, 4, 8. ಸೊ 8 ways. I have 8 ways to select the ticket in such a way that it shows even numbers only. Okay, so ಅಲ್ಲಿಗೆ 17 ಅಲ್ಲಿ ನಮ್ಮ ಹತ್ರ ಚಾನ್ಸಸ್ ಎಷ್ಟಿದೆ? 8 ಇದೆ. ನೆಕ್ಸ್ಟು 8 ಈವನ್ ನಂಬರ್ಸಲ್ಲಿ 1 ಸೆಲೆಕ್ಟ್ ಮಾಡಿದ್ದೀನಿ ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾರೆ ತಾನೆ. ಸೊ ಹಾಗಾಗಿ ಎಷ್ಟು ಉಳಿಯುತ್ತೆ ಈಗ ನಮಗೆ? 7 ಅಷ್ಟೇ ಉಳಿಯುತ್ತೆ. ಆ್ಯಂಡ್ ಇಲ್ಲಿ 17 ಇರೋದು ಎಷ್ಟಾಯಿತು? 16 ಆಯಿತು. ಓಕೆ, ಸೊ ವಾಟ್ ಈಸ್ ದ ರಿಕ್ವೈರ್ಡ್ ಪ್ರಾಬಬಿಲಿಟಿ ಎಷ್ಟು ಅಂದರೆ 8 ಔಟ್ ಆಫ್ 17 ಇಂಟು ಎಷ್ಟಿಲ್ಲಿ 7 ಸೆಲೆಕ್ಟ್ ಮಾಡ್ತೀರಲ್ವ, ಇನ್ನು ರಿಮೈನಿಂಗ್ 7 ಔಟ್ ಆಫ್ 16. ಸೊ ವಿಚ್ ಈಸ್ ಈಕ್ವಲ್ ಟು ಹೌ ಮಚ್? 8 1s 8 2s, ಸೊ ದಟ್ ಈಸ್ 7/34, ರೈಟ್? 7/34 is, that is option A is the right answer. Next, come to the next question. A flashlight has 10 batteries out of which 4 are dead. If 3 batteries are selected without replacement and tested, then the probability that all 3 are dead is ಏನಾಗುತ್ತೆ ಅಂತ. ಅಂದರೆ ಏನು ಹೇಳಿದ್ದಾರೆ, ಒಂದು ಫ್ಲ್ಯಾಶ್ ಲೈಟ್ ಇದೆ, ಇಟ್ ಈಸ್ ಹ್ಯಾವಿಂಗ್ 10 ಬ್ಯಾಟ್ರೀಸ್. 10 ಬ್ಯಾಟ್ರೀಸಲ್ಲಿ 4 ಡೆಡ್ ಆಗಿದ್ದಾವೆ. ಇಫ್ 3 ಬ್ಯಾಟ್ರೀಸ್ ಆರ್ ಸೆಲೆಕ್ಟೆಡ್ ವಿತೌಟ್ ರಿಪ್ಲೇಸ್ಮೆಂಟ್ ಆ್ಯಂಡ್ ಟೆಸ್ಟೆಡ್, ದೆನ್ ದ ಪ್ರಾಬಬಿಲಿಟಿ ದಟ್ ಆಲ್ 3 ಆರ್ ಡೆಡ್, 3 ಡೆಡ್ ಆಗಿದೆ ಅನ್ನೋದಕ್ಕೆ ಪ್ರಾಬಿಲಿಟಿ ಏನಿದೆ ಅಂದರೆ 10 ಬ್ಯಾಟ್ರೀಸಲ್ಲಿ 4 ಡೆಡ್ ಆಗಿದ್ದಾವೆ. ನಾನು 3 ಬ್ಯಾಟ್ರೀಸ್ ಈಗ ಸೆಲೆಕ್ಟ್ ಮಾಡಬೇಕು, ರೀಪ್ಲೇಸ್ಮೆಂಟ್ ಅಂತೂ ಮಾಡೋಂಗಿಲ್ಲ. ಪ್ರಾಬಬಿಲಿಟಿ ಏನಿದೆ ಸಚ್ ದಟ್ ಆಲ್ ದ 3 ಆರ್ ಡೆಡ್ ಅಂತ ಕಂಡುಹಿಡಿಬೇಕೀಗ. ಓಕೆ, ಸೊ ವಾಟ್ ವಿಲ್ ಯು ಡೂ? ಸಿಂಪಲ್ ಇದೆ ಇದು ಕೂಡ, ರೈಟ್? ಏನಿದೆ ಹೇಳ್ರಿ, 10 ಬ್ಯಾಟ್ರೀಸಲ್ಲಿ 3 ಸೆಲೆಕ್ಟ್ ಮಾಡಬೇಕು. ಎಷ್ಟು ಪಾಸಿಬಿಲಿಟಿ? 10ಅಲ್ಲಿ 3 ಸೆಲೆಕ್ಟ್ ಮಾಡೋದು. ನೆಕ್ಸ್ಟ್ ಡೆಡ್ ಬ್ಯಾಟ್ರೀಸ್ 4 ಇದಾವೆ, ಅದ್ರಾಗೂ 3 ಸೆಲೆಕ್ಟ್ ಮಾಡ್ತೀರಾ, 4C3. ಈಗ ಪ್ರಾಬಿಲಿಟಿ ದಟ್ 3 ಬ್ಯಾಟ್ರೀಸ್ ಆರ್ ಡೆಡ್ ಅನ್ನೋದಕ್ಕೆ ನಾವೇನು ಬರಿತೀವಿ? ಡೆಡ್ಡಲ್ಲಿರೋ ಪ್ರಾಬಿಲಿಟಿ ಎಷ್ಟು ಡಿವೈಡೆಡ್ ಬೈ ಟೋಟಲ್. ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ ವಾಟ್ ಈಸ್ 4C3? 4 ಇಂಟು 3 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. ಡಿನಾಮಿನೇಟರ್ನ ಕ್ಯಾನ್ಸಲ್ ಆಗುತ್ತೆ. 10 ಇಂಟು 9 ಇಂಟು 8 ಇಂಟು 7 ಇಂಟು what am I doing something wrong? 4 3 2 1 10 9 8 7 6. okay, 7 into 6 ಆಯಿತಾ? ಸಾರಿ, ಬೇರೆ ಮೈ. 4C3 ಅಂದರೆ ಏನು? n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು? 4 - 3 1 ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r. 10 - 3 ಅಂದರೆ ಎಷ್ಟು? 10 - 3 means 7 ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. 3 3 ಕ್ಯಾನ್ಸಲ್. ಈಗ ಉಳಿಯೋದೇನು? 4 ಫ್ಯಾಕ್ಟೋರಿಯಲ್ ಇಂಟು ಈ 7 ನ್ಯೂಮರೇಟರಿಗೆ ಹೋಗುತ್ತೆ ಡಿವೈಡೆಡ್ ಬೈ 10 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಏನಾಗುತ್ತೆ? 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಇಂಟು 7 ಫ್ಯಾಕ್ಟೋರಿಯಲ್ ಎಲ್ಲ ಐತೆ. ಬಟ್ ಆ 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ, ಆವಾಗ ಅಲ್ಲೇ ಸ್ಟಾಪ್. 10 9 8 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ನೆಕ್ಸ್ಟ್ 4 1s 4 2s
2 ಕ್ಯಾನ್ಸಲ್, 3 1 3 3 ಅಲ್ಲಿಗೆ ಆನ್ಸರ್ ಏನಾಯಿತು 1/10 3 30. ಸೊ 1/30 is the right answer. Is there any such option? Yes, option A is the right answer. Okay, next, the probability of happening of an event is 0.5. ಓಕೆ, ಪ್ರಾಬಿಲಿಟಿ ಅಂದರೆ ಒಂದು ಇವೆಂಟ್ ಆಗುತ್ತೆ ಅನ್ನೋದಕ್ಕೆ ಪ್ರಾಬಿಲಿಟಿ ಎಷ್ಟು 0.5. ಆ್ಯಂಡ್ ದಟ್ ಆಫ್ ಬಿ ಇವೆಂಟ್, ಇನ್ನೊಂದು ಇವೆಂಟ್ ಆಗುತ್ತೆ ಅನ್ನೋದಕ್ಕೆ 0.3. ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ದೆನ್ ದ ಪ್ರಾಬಿಲಿಟಿ ಆಫ್ ನೈದರ್ ಎ ನಾರ್ ಬಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ದಿಸ್ ಇಸ್ ಆಲ್ಸೋ ವೆರಿ ಈಸಿ ಕ್ವೆಶನ್. ಈಗ ನೈದರ್ ಅಂತ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಇದನ್ನು ಕಂಡುಹಿಡಿಯೋದು ಹೇಗೆ? ಡಿಮಾರ್ಗನ್ಸ್ ಲಾ ಗೊತ್ತು ತಾನೆ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ವಿಚ್ ಈಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಈಗ ಎ ಯೂನಿಯನ್ ಬಿ ಬೇಕು ನನಗೆ. ಅಬ್ಸರ್ವ್ ಮಾಡಿ, ದೇ ಗಿವೆನ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್. ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಅಂತ ಅಂದರೆ ಏನಾಗುತ್ತೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಂದುಬಿಟ್ಟು 0 ಆಗುತ್ತೆ. ಓಕೆ, ಸೊ ದೇರ್ ಫೋರ್ ಇದನ್ನು ಕಂಡುಹಿಡಿಬೇಕಲ್ಲ ನಾನು. 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಪಿ ಆಫ್ ಎ ಯೂನಿಯನ್ ಬಿ ಏನಾಗುತ್ತೆ ನನಗೆ ಆ್ಯಸ್ ಅ ಫಾರ್ಮುಲಾ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಸೊ ಸಾರಿ, ಎ ಇಂಟರ್ಸೆಕ್ಷನ್ ಬಿ 0 ಆಗುತ್ತೆ. ಅಲ್ಲಿಗೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಅಷ್ಟೇ ಉಳಿಯುತ್ತೆ. ಸೊ 0.5 ಪ್ಲಸ್ 0.3 ವಿಚ್ ಈಸ್ ನಥಿಂಗ್ ಬಟ್ 0.8. ಸೊ ಅದನ್ನು ನಾನಲ್ಲಿ ಸಾಲ್ವ್ ಮಾಡಿದ್ರೆ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರೆ 1 ಮೈನಸ್ 0.8 ವಿಚ್ ಈಸ್ ಈಕ್ವಲ್ ಟು ವಾಟ್, 0.2. Simple thing. Okay, so option C is the right answer. Next, in a simultaneous throw of pair of dice, the probability of getting a total more than 7 is. Okay, so ಏನು ಹೇಳಿದ್ದಾರೆ, ನಾವು ಸೈಮಲ್ಟೇನಿಯಸ್ಲಿ ಏನಾಗ್ತೀವಿ, ಡೈಸ್ನ ಥ್ರೋ ಮಾಡ್ತೀವಿ, ಪೇರ್ ಆಫ್ ಡೈಸ್ನ ಥ್ರೋ ಮಾಡ್ತೀವಿ ಅಂತಂದರೆ ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಟೋಟಲ್ ಮೋರ್ ದ್ಯಾನ್ 7 ಔಟ್ಕಮ್ಸ್ ನಮಗೆ ಸಿಗುತ್ತೆ ಅಂತ. ಓಕೆ, ಅಂದರೆ ಆ 2 ಪೇರ್ ಆಫ್ ಡೈಸ್ನ ನಾವು ಥ್ರೋ ಮಾಡಿದಾಗ ಟೋಟಲ್ ಏನಿದೆ ಅಂದರೆ 2 ಪೇರ್ ತಾನೆ ಅಂದಮೇಲೆ ಆರ್ಡರ್ಡ್ ಪೇರ್ ಬರುತ್ತೆ. ಅದರದ್ದು ಟೋಟಲ್ ಮೀನ್ಸ್ ಸಮ್ಮು ನಮಗೆ 7ಗಿಂತ ಜಾಸ್ತಿ ಬರಬೇಕು. ಅದು ಬರಬೇಕು ಅನ್ನೋದಕ್ಕೆ ಪ್ರಾಬಿಲಿಟಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ವಾಟ್ ವಿಲ್ ಯು ಡೂ, ಸಿ ಇಯರ್ ಫಸ್ಟ್ ಇವೆಂಟ್ ಇ ಅನ್ಕೊಳ್ಳೋಣ, ಸಮ್ಮು ಮೋರ್ ದ್ಯಾನ್ 7 ಬರೋದು. ಓಕೆ, 1,1 1,2 ಅವಂತೂ ಯಾವುದು ಬರೋಲ್ಲ, ಯಾಕಂದರೆ 1,6 ಏನು ಬರುತ್ತೆ, 7ಗಿಂತ ಕಮ್ಮಿನೇ ಬರುತ್ತೆ, ಬಿಟ್ಟಾಕ್ರಿ. 2,1 ಆಲ್ಸೋ ನಾಟ್ ಪಾಸಿಬಲ್. 2,2 3 4 5 2,5 ಅಂದರೆ 7, 2,6 ಬರುತ್ತೆ ನೋಡ್ರಿ. ನೆಕ್ಸ್ಟ್ 3 ಬಂದರೆ 3,4 ಅಂದರೆ 7, 3,5 ಬರುತ್ತೆ, 3,6 ಬರುತ್ತೆ. 4,4 4,5 4,6 ನೆಕ್ಸ್ಟ್ 5,3 5,4 5,5 5,6 6,2 6,3 ಬರುತ್ತೆ, 6,4 ಬರುತ್ತೆ, 6,5 ಬರುತ್ತೆ, 6,6 ಬರುತ್ತೆ. ಎಷ್ಟಾದವು, 3 6 3 2 5 11 11 ಪ್ಲಸ್ 4 15. ಸೊ ಎನ್ ಆಫ್ ಇ ಎಷ್ಟಾಯಿತು, 15. ಟೋಟಲ್ ಆ್ಯಕ್ಚುಲಿ ಔಟ್ಕಮ್ಸ್ ಎಷ್ಟಿರುತ್ತೆ ನಮಗೆ, 36 ಇರುತ್ತಾನೆ. ಸೊ ರಿಕ್ವೈರ್ಡ್ ಪ್ರಾಬಿಲಿಟಿ ಅಂದರೆ ಎಷ್ಟು, ರಿಕ್ವೈರ್ಡ್ ಪ್ರಾಬಿಲಿಟಿ ಎಷ್ಟು ಅಂದರೆ ನಮಗೆ ಎಷ್ಟು ಬಂದಿದೆ ಡಿವೈಡೆಡ್ ಬೈ ಟೋಟಲ್, ದಟ್ಸ್ ಇಟ್. ಈಸಿ ಡಿವಿಸಬಲ್. ಓಕೆ, 3 5 3 12 ಇನ್ನು ಆಗುತ್ತಾ, ಇಲ್ಲ. ಸೊ 5/12 ಇಸ್ ದ ರೈಟ್ ಆನ್ಸರ್. ವೆರ್ ಇಸ್ ಇಟ್, ಆಪ್ಷನ್ ಸಿ. Right, coming to next question. If A and B are mutually exclusive events given that P of A, P of B, then P of A or B ಏನಾಗುತ್ತೆ? ಡೈರೆಕ್ಟ್ ಕ್ವಶನ್, ರೈಟ್. ಮ್ಯೂಚುಲಿ ಇದ್ರಾಗ ಒಂದು ಗೊತ್ತಿರೋದು, ಸಾಲ್ವ್ ಯಾರು ಮಾಡ್ತಾರೆ, ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ವಾಟ್, ಇಂಟರ್ಸೆಕ್ಷನ್ ಇಸ್ 0. ಅದೊಂದೇ ಕಂಡೀಷನ್ ನಮಗೆ ಗೊತ್ತಿರಬೇಕು. ಸೊ P of A ಯೂನಿಯನ್ B is equal to P of A ಪ್ಲಸ್ P of B. ಸೆಟ್ಸಲ್ಲಿ ಕಲ್ತಿರ್ತೀರ ನೋಡಿ ಈ ಫಾರ್ಮುಲಾ, P of A intersection B. So that is equal to what, 3/5 plus 1/5 minus ಇನ್ನೇನಿದು 0. So 3 plus 1 4/5. 4/5 ಅಂದರೆ ಎಷ್ಟಪ್ಪ, 0.8. 5 8s are 40, right? So 0.8 is the right answer. Option A. Okay, coming to next question. 2 letters are chosen from the letters of the word equation. ಈಕ್ವೇಷನ್ ಅನ್ನುವಂತಹ ವರ್ಡಿಂದ 2 ಲೆಟರ್ಸ್ ಚೂಸ್ ಮಾಡ್ತೀನಿ. ದ ಪ್ರಾಬಬಿಲಿಟಿ ದಟ್ ಒನ್ ಈಸ್ ಓವೆಲ್ ಆ್ಯಂಡ್ ದ ಅದರ್ ಈಸ್ ಕಾನ್ಸೊನೆಂಟ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅಂದರೆ ಏನು, ಲೆಟರ್ ಇದೆ ಅಲ್ಲ, ಒಂದು ವರ್ಡ್ ಇದೆ ಈಕ್ವೇಷನ್ಸ್ ಅಂತ, ಅದ್ರಾಗೆ 2 ಲೆಟರ್ಸ್ ಚೂಸ್ ಮಾಡ್ತೀನಿ. 2 ಲೆಟರ್ಸಲ್ಲಿ ಒಂದು ಓವೆಲ್ ಆಗಿರಬೇಕು, ಒಂದು ಕಾನ್ಸೊನೆಂಟ್ ಆಗಿರಬೇಕು ಅಂತ ಪ್ರಾಬಬಿಲಿಟಿ ಎಷ್ಟಿದೆ ಅಂತ ಕೇಳಿದ್ದಾರೆ, ರೈಟ್. ಸೊ ನಮ್ಮ ಹತ್ರ ಎಷ್ಟಪ್ಪ, 9 ಲೆಟರ್ಸ್ ಇದ್ದಾವೆ. ಅದ್ರಾಗೆ 5 ಓವೆಲ್ಸ್ ಇದ್ದಾವ, 1 2 3 4
ಇ ಆಲ್ಸೋ ಓವಲ್, 5 ಓವೆಲ್ಸ್ ಕರೆಕ್ಟ್. 5 ಓವೆಲ್ಸ್ ಯಾವುದು? ಇ, ಯು, ಎ, ಐ, ಓ. ನೆಕ್ಸ್ಟ್ ಕಾನ್ಸನೆಂಟ್ಸ್ ಎಷ್ಟಿದ್ದಾವೆ? 5 ಅಂದರೆ 9 ಲೆಟರ್ಸಲ್ಲಿ 4 ಅಂದರೆ ಯಾವುದು? ಕ್ಯೂ, ಟಿ, ಎನ್, ಎಸ್. ಓಕೆ, ನಮಗೆ ಯಾವ ಲೆಟರ್ಸ್ ಇದಾವೆ ಅನ್ನೋದೇನು ಬೇಡ, ಜಸ್ಟ್ ಹೇಳಕ್ಕೆ ನಿಮಗೆ ಹೇಳಿದ್ದೀನಿ. ಓಕೆ, ಸೊ ರಿಕ್ವೈರ್ಡ್ ಪ್ರಾಬಿಲಿಟಿ ಅಂದರೆ ಎಷ್ಟಾಗುತ್ತಪ್ಪ? ರಿಕ್ವೈರ್ಡ್ ಪ್ರಾಬಬಿಲಿಟಿ ಅಂತ ಅಂದರೆ 5ರಾಗೆ 1 ಸೆಲೆಕ್ಟ್ ಮಾಡಬೇಕು, 4ರಲ್ಲಿ 1 ಸೆಲೆಕ್ಟ್ ಮಾಡಬೇಕು, ಟೋಟಲಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು? 2 ಸೆಲೆಕ್ಟ್ ಮಾಡಬೇಕು, ಅಷ್ಟೇ ಇರೋದು, ಇನ್ನೇನೂ ಇಲ್ಲ. ದೆನ್ ವಾಟ್ ಇಸ್ ದಿಸ್? 5 NC1 ಅಂದರೆ ಎನ್ನೇ ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ? 9 ಇಂಟು 8/2 ಆಗುತ್ತಾ? ದಟ್ ಈಸ್ ನಥಿಂಗ್ ಬಟ್ 4. ಯಾಕೆ ಹೇಳ್ರಿ? 9 ಫ್ಯಾಕ್ಟೋರಿಯಲ್ ಬೈ 9 - 2 ಅಂದರೆ ಎಷ್ಟು? 7. ಸೊ ಅಲ್ಲಿಗೆ 7ವರೆಗೂ ಡಿಲೀಟ್ ಆಗುತ್ತೆ. ಇನ್ನು R ಫ್ಯಾಕ್ಟೋರಿಯಲ್ ಅಂದರೆ 2 ಉಳಿಯುತ್ತೆ ತಾನೆ. 9 ಇಂಟು 8 ಇಂಟು 7 ಫ್ಯಾಕ್ಟೋರಿಯಲ್ ಬೈ n - R ಅಂತ ಅಂದರೆ 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಇಂಟು R ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 1 2 4 ಅದಕ್ಕೆ 4. ನೆಕ್ಸ್ಟ್ ಇದನ್ನು ಕ್ಯಾನ್ಸಲ್ ಔಟ್ ಮಾಡಿದ್ರೆ ವಾಟ್ ಈಸ್ ಯುವರ್ ಆನ್ಸರ್? 5/9. ಇಸ್ ದೇರ್ ಆಪ್ಷನ್ ಲೈಕ್ ದಟ್? ಎಸ್. ಡೆಸಿಮಲ್ಸ್ ಇದ್ದರೆ ಡೆಸಿಮಲ್ಸ್ ಕನ್ವರ್ಟ್ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್, ಎ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಹ್ಯಾಸ್ ದ ಫಾಲೋಯಿಂಗ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಓಕೆ, ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್, ಕೆದ ವ್ಯಾಲ್ಯೂ ಏನಾಗುತ್ತೆ? ನಮಗೆ ಗೊತ್ತಿದೆ ಸಮೇಷನ್ ಆಫ್ ಮೀನ್ಸ್ ಟೋಟಲ್ ಪ್ರಾಬಿಲಿಟಿ ಅಟ್ ದ ಮ್ಯಾಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ? 1 ಇರುತ್ತೆ. ಸೊ ಸಮ್ ಆಫ್ ಪ್ರಾಬಿಲಿಟೀಸ್ ಮಾಡಿರಿ, ಆನ್ಸರ್ ಯು ವಿಲ್ ಗೆಟ್ ಇಟ್. ಸೊ ಸಮ್ ಆಫ್ ಪ್ರಾಬಿಲಿಟೀಸ್ ಮಾಡಿದ್ರೆ, ಒಂದು ನಿಮಿಷ ಬರೆದು ಬಿಡ್ತೀನಿ. ಸಮೇಷನ್ ಪಿ ಐ ಈಸ್ ಈಕ್ವಲ್ ಟು 1 ಅಂತ ನನಗೆ ಗೊತ್ತಾ, ಇದನ್ನು ಬರೆದು ಬಿಟ್ಟಿದ್ದಾನೆ. ಕೆ - 1 ಪ್ಲಸ್ 3k ಪ್ಲಸ್ ಕೆ ಪ್ಲಸ್ 3k ಪ್ಲಸ್ 3k ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಪ್ಲಸ್ ಕೆ ಈಸ್ ಈಕ್ವಲ್ ಟು 1. ಓಕೆ, ವ್ಯಾಲ್ಯೂ ಆಫ್ ಕೆ ಹೇಳಬೇಕು ಈಗ ನಾನು, ಹೌದಾ? ರೈಟ್. ಈಗ ಅಬ್ಸರ್ವ್ ಮಾಡಿ, ಇದನ್ನು ಏನು ಸಿಗುತ್ತೆ? ಕೆ ಸ್ಕ್ವೇರ್ ಟರ್ಮ್ಸ್ ಎಷ್ಟಿದ್ದಾವೆ ನೋಡ್ರಿ? 3k ಸ್ಕ್ವೇರ್ ಪ್ಲಸ್ 1k ಸ್ಕ್ವೇರ್ ಪ್ಲಸ್ ಎನದರ್, ಸೊ 5k ಸ್ಕ್ವೇರ್. ಕೆ ಎಷ್ಟಿದೆ ನೋಡಿ? 1 + 3 4 5 5 3 8 ಪ್ಲಸ್ 1 9, ಸೊ 9k. ನೆಕ್ಸ್ಟ್ -1 ಈ ಕಡೆ ಬಂದರೆ -1 ಆಗುತ್ತೆ. -1 - 1 ಈಸ್ -2. ಇಫ್ ಯು ಸಾಲ್ವ್ ದಿಸ್ ಒನ್, 5 2s are 10 ಇದೆ, ಹೌದಲ್ವ? 10 ಇದೆ ಅಂತಂದರೆ ಏನು ತಗೋಬೋದು? 10 in the sense 2 5s, or how can you divide this one? 2 1s 2 ಆ ಥರ ಮಾಡ್ತೀರಾ ಅಂದರೆ 5k ಹಂಗೆ ಉಳಿಸ್ಕೊಂಡು, ಅದು ಆಗಲ್ಲ. ಹೌ ಡು ಯು ಡೂ ದಿಸ್? ಇಟ್ಸ್ ದ್ಯಾಟ್ ಸಿಂಪಲ್ ಆ್ಯಂಡ್ ವಿ ಆರ್ ಮೇಕಿಂಗ್ ಇಟ್ ಕಾಂಪ್ಲಿಕೇಟೆಡ್. -10 ತಾನೆ. ಸೊ 10 1s 9 ಬೇಕಲ್ಲ ನನಗೆ, ಇಲ್ಲಿ ಮೈನಸ್ ಬೇಕು ಅಂದರೆ ಸ್ಮಾಲ್ ನಂಬರಿಗೆ ಮೈನಸ್ ಹಾಕ್ರಿ. ಅಲ್ಲಿಗೆ ಏನು ಸಿಗುತ್ತೆ? 5k ಸ್ಕ್ವೇರ್ ಪ್ಲಸ್ 10k -1k -2 ಈಸ್ ಈಕ್ವಲ್ ಟು 0. ಒನ್ಸ್ ಯು ಟೇಕ್ ಕಾಮನ್ ಇಯರ್ 5k, then what will you get? k plus 2. ಇಲ್ಲಿ -1 ಕಾಮನ್ ತಗೊಂಡ್ರೆ k plus 2 is equal to 0. So you got the idea. K is equal to either -2 or 5k -1 ಆ ಕಡೆ ಹೋದರೆ +1, ಸೊ or k is equal to 1/5. ಇದಂತೂ ನೆಗೆಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ therefore answer is 1/5. ಆಪ್ಷನ್ ಎ. ಓಕೆ, ನೆಕ್ಸ್ಟ್, ಇಫ್ ಎ ಆ್ಯಂಡ್ ಬಿ ಆರ್ 2 events ಆಫ್ ಎ ಸ್ಯಾಂಪಲ್ ಸ್ಪೇಸ್ ಡನ್, ಪಿ ಆಫ್ ಎ ಪಿ ಆಫ್ ಬಿ ಕೊಟ್ಟಿದ್ದಾರೆ, ಎ ಆರ್ ಬಿ ಕೊಟ್ಟಿದ್ದಾರೆ, ದೆನ್ ಪಿ ಆಫ್ ಎ ಡ್ಯಾಶ್ ಬೈ ಬಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅಬ್ಸರ್ವ್ ಮಾಡಿ. ಪಿ ಆಫ್ ಎ ಡ್ಯಾಶ್ ಬೈ ಬಿ ಅಂತಂದ್ರೇನು? ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ, ವಿಚ್ ಈಸ್ ನಥಿಂಗ್. ಪಿ ಆಫ್ ಬಿ ನಮಗೆ ಗೊತ್ತಿದೆ. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂತಂದ್ರೇನು? ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ, ಡಿವೈಡೆಡ್ ಬೈ ಪಿ ಆಫ್ ಬಿ. ಸೊ ಪಿ ಆಫ್ ಬಿ ವ್ಯಾಲ್ಯೂ ನಮಗೆ ಗೊತ್ತಿದೆ, ಹಾಗಾಗಿ ನಾವು ಫಾರ್ಮುಲಾನ ಆ ರೀತಿ ಮ್ಯಾನಿಪುಲೇಟ್ ಮಾಡಿದ್ದೀವಿ. ಓಕೆ, ಸೊ ನಾವು ಯು ಆರ್ ಆಲ್ರೆಡಿ ಹ್ಯಾವಿಂಗ್ ಪಿ ಆಫ್ ಎ ಈಸ್ ಈಕ್ವಲ್ ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೋಡಿ, 0.2 0.6 ನೆಕ್ಸ್ಟ್ 0.5 ವ್ಯಾಲ್ಯೂಸ್ ಇದಾವಲ್ಲ, ಅವನ್ನ ಯೂಸ್ ಮಾಡಿರಿ ಇಲ್ಲಿ. ಸೊ ಪಿ ಆಫ್ ಬಿ ಏನಾಗುತ್ತೆ ನಿಮಗೆ? 0.6 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಿಲ್ಲ, ಬಟ್ ಕಂಡುಹಿಡಿಬೋದು. ಹೇಗೆ? ಪಿ ಆಫ್ ಎ ಬಾರ್ ಬಿ ಇದೆಯಲ್ಲ, ಪಿ ಆಫ್ ಎ ಬಾರ್ ಬಿ ಈಸ್ ನಥಿಂಗ್ ಬಟ್ ಫಾರ್ಮುಲಾ ಗೊತ್ತಿದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ. ಸೊ ದೇರ್ ಫೋರ್ ಏನಾಗುತ್ತೆ? 0.5 ಇಂಟು 0.6 ವಿಚ್ ಇಸ್ ನಥಿಂಗ್ ಬಟ್ ವಾಟ್? 6 5 30, ಸೊ 0.3. ಹಾಗಾಗಿ ಇದೇನಾಗುತ್ತೆ? 0.3 ಬೈ 0.6 ವಿಚ್ ಇಸ್ ನಥಿಂಗ್ ಬಟ್ 1/2. ಅರ್ಥ ಆಯ್ತಲ್ಲ? ಸೊ ಇನ್ ಕೇಸ್ ಯಾರಿಗಾದ್ರೂ ಇಂಟರ್ಸೆಕ್ಷನ್ ಗೊತ್ತಾಗಿಲ್ಲ ಅಂದರೆ ತಿಳ್ಕೊಳ್ರಿ, ಪಿ ಆಫ್ ಎ ಬಾರ್ ಬಿ ಕೊಟ್ಟಿದ್ದಾರೆ ತಾನೆ, ವಿಚ್ ಈಸ್ ನಥಿಂಗ್ ಬಟ್ ಪಿ ಆಫ್
ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ನನಗೆ ಇದು ಬೇಕಿದೆ, ಅದಕ್ಕೆ ಇದನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿದ್ದು. ಈ ವ್ಯಾಲ್ಯೂ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ನನಗೆ. ಪಾಯಿಂಟ್ ಎಷ್ಟು 5 ಅನಿಸುತ್ತೆ. ಎಸ್, 0.5 ಇಂಟು ಬಿ ವ್ಯಾಲ್ಯೂ ಇನ್ನೇನು ಗೊತ್ತಿದೆ 0.6. 0.5 ಇಂಟು 0.6 ಅಂದರೆ 0.3. ಅದನ್ನ ಅಲ್ಲಿ ಯೂಸ್ ಮಾಡಿರೋದು. ಅರ್ಥ ಆಯ್ತಲ್ಲ? ಸೊ therefore 1/2 is the right answer. Option B. Okay, so coming to next question. ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ. ಇಫ್ ಎಕ್ಸ್ ಹ್ಯಾಸ್ ಎ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ವಿತ್ ಪ್ಯಾರಾಮೀಟರ್ಸ್ ದೇ ಹ್ಯಾವ್ ಗಿವನ್ n is equal to 6, p and p of x is equal to 2 is equal to 12, p of x is equal to 3 is equal to 5, then p ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸಿಂಪಲ್ ಕ್ವೆಶನ್, ಡೈರೆಕ್ಟ್ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಮಾಡ್ತೀರಾ. ಸೊ ವಾಟ್ ವಿಲ್ ಯು ಡೂ? ಸಿ, p of x is equal to 2 ಎಷ್ಟು ಕೊಟ್ಟಿದ್ದಾರೆ? 12. ದಟ್ ಮೀನ್ಸ್ ವಾಟ್ ಈಸ್ ದಿಸ್ ಒನ್? 6c2 p power 2 q power 4 is equal to 12. Next, p of x is equal to 3 ಎಷ್ಟು ಕೊಟ್ಟಿದ್ದಾರೆ? 5. That means what? 6c3 p power 3 q power 3 is equal to 5. By solving these two equations, in case divide ಮಾಡಿಬಿಡೋಣ, ಏನಾಗುತ್ತೆ ನೋಡ್ರಿ. 6c2 6c3 ಇದೆ ಅಂತ ಅಂದರೆ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೇನು ಸಿಗುತ್ತೆ? p ಸ್ಕ್ವೇರ್ p q ಪವರ್ q ಕ್ಯೂಬ್ q ಪವರ್ 4. ಅಲ್ಲಿಗೆ q ಬೈ p ಈಸ್ ಈಕ್ವಲ್ ಟು 12/5. ಅದರಲ್ಲೂ 6c2 ಅಂತ ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ? ವಾಟ್ಸ್ ದ ವ್ಯಾಲ್ಯೂ ಆಫ್ 6c2? n ಫ್ಯಾಕ್ಟೋರಿಯಲ್ ಬೈ n minus 1. 6 minus 2 ಎಷ್ಟು? 4 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್. ಸೊ 6 ಇಂಟು 5/2. 2 1s 2 3s 5 3s 15. ನೆಕ್ಸ್ಟ್ 6c3 ಅಂತಂದರೆ ಎಷ್ಟಾಗುತ್ತೆ? 6 ಇಂಟು 5 ಇಂಟು ಎಷ್ಟು? 4 ಇಂಟು 3 ಫ್ಯಾಕ್ಟೋರಿಯಲ್. ಇನ್ನೇನು 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 6 minus this one also 6 factorial only. This cancel. 5 4s 20. So ಇಷ್ಟು ವ್ಯಾಲ್ಯೂ ಸಿಗುತ್ತೆ ನಿಮಗೆ. And if you simplify this one, what will you get? 15 5s 75q is equal to 12 2s 24 240p. ನಮಗೆ ಗೊತ್ತಿದೆ q is nothing but 1 minus p. 1 minus p is equal to 240p. If you try to solve this one, what will you get? 75 minus 75p is equal to 240p. 75 ಇಲ್ಲೇ ಇರಲಿ, ಇದನ್ನು ಆ ಕಡೆ ಕಳಿಸಿದ್ರೆ ಎಷ್ಟಾಗುತ್ತೆ? 240 ಪ್ಲಸ್ 70 ಅಂತಂದರೆ 310 ಪ್ಲಸ್ 5 ಇದೆ 315p. ನಾವು ಯು ವಾಂಟ್ ಪಿ ವ್ಯಾಲ್ಯೂ. ವಾಟ್ ವಿಲ್ ಯು ಡೂ? ಪಿ ವ್ಯಾಲ್ಯೂ ಬೇಕು ಅಂತಂದರೆ ಏನು ಮಾಡ್ತೀರಾ? 75 ಕೆಳಗಡೆ 315ನ ಕಳಿಸ್ತೀರಾ. ಸೊ 15 5s ಅಂತ ಗೊತ್ತು. ನೆಕ್ಸ್ಟ್ ಏನು ಮಾಡ್ತೀರಾ? 15 2s 30 21 5/21. ದಟ್ಸ್ ಇಟ್. ಓಕೆ, ಬಟ್ ದಿಸ್ ಕ್ವೆಶನ್ ಹ್ಯಾಡ್ ನೋ ಕರೆಕ್ಟ್ ಆಪ್ಷನ್. ಕರೆಕ್ಟ್ ಆಪ್ಷನ್ ಇಲ್ಲ ಈ ಕ್ವೆಶನಿಗೆ. ನೋಡಿ, 5/21 ಕೊಡಬೇಕಿತ್ತು, 12 ಕೊಟ್ಟಿದ್ದಾರೆ. ದಟ್ಸ್ ಟೋಟ್ಲಿ ಫೈನ್. ವಿ ನೋ ದ ಆನ್ಸರ್. ದಟ್ಸ್ ಇಟ್. ಓಕೆ, ನೆಕ್ಸ್ಟ್. ಎ ಮ್ಯಾನ್ ಸ್ಪೀಕ್ಸ್ ಟ್ರೂತ್. ನೆಕ್ಸ್ಟ್ ಕ್ವೆಶನ್. ಎ ಮ್ಯಾನ್ ಸ್ಪೀಕ್ಸ್ ಟ್ರೂತ್ ಔಟ್ ಆಫ್ 3 times. He picks one of the natural numbers in the set s is equal to 1 2 3 4 5 6 7 and reports that it is even. The probability that it is actually even ಅಂದರೆ ಏನು? ಒಬ್ಬರು ಪರ್ಸನ್ ಇದ್ದಾರೆ. ಓಕೆ, ಹಿ ಈಸ್ ಸಪೋಸ್ ಟು ಸ್ಪೀಕ್ 2 times ಟ್ರೂತ್. ಅಂದರೆ ಒಂದು 3 ಸತಿ ಏನಾರ ಹೇಳಿದ್ರೆ ಅದ್ರ 2 ಸತಿ ಟ್ರೂ ಇರುತ್ತೆ ಅವನು ಹೇಳಿರೋದು. ಹಿ ಪಿಕ್ಸ್, ಅದರಲ್ಲಿ ಒಂದು ಈವೆಂಟ್ ಏನು ಕೊಟ್ಟಿದ್ದಾರೆ ಇವರು ಅಂದರೆ, ಹಿ ಪಿಕ್ಸ್ ದ ನ್ಯಾಚುರಲ್ ನಂಬರ್ ಇನ್ ದ ಸೆಟ್. ಓಕೆ, ಏನೋ ಒಂದಿಷ್ಟು ಸೆಟ್ ಇದೆ, ಅದರಲ್ಲಿ ನ್ಯಾಚುರಲ್ ನಂಬರ್ ಸೆಲೆಕ್ಟ್ ಮಾಡ್ತಾರೆ. ರಿಪೋರ್ಟ್ಸ್ ದಟ್ ಇಟ್ ಈಸ್ ಈವನ್ ಇದೆ ಅಂತ ರಿಪೋರ್ಟ್ ಮಾಡ್ತಾರೆ. ಪ್ರಾಬಬಿಲಿಟಿ ದಟ್ ಇಟ್ ಈಸ್ ಆ್ಯಕ್ಚುಲಿ ಈವನ್ ಅವ್ನು ಹೇಳಿರೋದು ನಿಜಾನೇ ಅನ್ನೋದಕ್ಕೆ ಪ್ರಾಬಬಿಲಿಟಿ ಏನಾಗುತ್ತೆ? ಲೆಟ್ ಅಸ್ ಜಸ್ಟ್ ಟ್ರೈ ಟು ಫೈಂಡ್. ಸೊ ಫಸ್ಟ್ 2 ಇವೆಂಟ್ಸ್ ಕನ್ಸಿಡರ್ ಮಾಡೋಣ. ಈವನ್ ಅಂತ ಅಂದರೆ ಏನು ಮಾಡೋಣ? ಈವನ್ ನಂಬರ್ ಅಕ್ಕರ್ ಆಗುತ್ತೆ. ಓಕೆ, ಈವನ್ ನಂಬರ್ ಅಕ್ಕರ್ ಆಗುತ್ತೆ. E2 ಅಂದರೆ ಏನು? ಅಕ್ಕರ್ ಆಗಲ್ಲ ಅಂತ ತಗೊಳ್ಳೋಣ. ಎ ಅಂತ ಅಂದರೆ ಏನು? ಮ್ಯಾನ್ ರಿಪೋರ್ಟ್ಸ್ ದಟ್ ಇಟ್ ಈಸ್ ಎ ಈವನ್. ಓಕೆ, ಮ್ಯಾನ್ ರಿಪೋರ್ಟ್ ಮಾಡ್ತಾನೆ ಇಟ್ ಈಸ್ ಈವನ್ ನಂಬರ್ ಅಂತ. ರೈಟ್. ಸೊ ನಾವು ವಾಟ್ ಈಸ್ ಪಿ ಆಫ್ ಈವನ್? ಈವನ್ ನಂಬರ್ ಅಕ್ಕರ್ ಆಗುತ್ತೆ ಅನ್ನೋದು ಪ್ರಾಬಿಲಿಟಿ ಎಷ್ಟಿದಾವೆ ಈವನ್ ನಂಬರ್? 1 2 3 ಡಿವೈಡೆಡ್ ಟೋಟಲ್ ಎಷ್ಟಿದೆ? 7. ಪಿ ಆಫ್ E2 ಈವನ್ ನಂಬರ್ ಅಕ್ಕರ್ ಆಗಲ್ಲ ಅನ್ನೋದಕ್ಕೆ ಎಷ್ಟು ಪ್ರಾಬಿಲಿಟಿ ಇದೆ? 1 3 5 7 4. ಸೊ 4/7 ಆರ್ 1 minus 3/7 ಮಾಡಿದ್ರು ಸಿಗ್ತಿತ್ತು. ನೆಕ್ಸ್ಟ್, ಪಿ ಆಫ್ ಎ ಬಾರ್ E1 ಈಸ್ ಈಕ್ವಲ್ ಟು ಹೌ ಮಚ್? 2/3. ಕರೆಕ್ಟಾ? ನೆಕ್ಸ್ಟ್, ಪಿ ಆಫ್ ಎ ಬಾರ್ E2 ಎಷ್ಟಾಗುತ್ತೆ? which is equal to 1 minus 2/3, right? That is nothing but 1/3. Yes or no? Okay, now what they are asking you is required probability ಏನಿದೆ ಮಾತ್ರ? P of
even bar a. Man reports that it is even and it is actually even ಅನ್ನೋದಕ್ಕೆ what is the formula then? P of E1 formula ಬರೆಯೋ necessity ಇರಲಿಲ್ಲ, but that's okay. P of E1 into P of A bar E1 divided by ಮತ್ತೆ ಅದೇ ಬರುತ್ತೆ P of E1 P of A bar E1. next you write event E2 P of E2 P of A bar E2. okay, so what will you get is equal to 3 by 7 into 2 by 3 whole divided by E1 ಮತ್ತೆ ಎಷ್ಟಿದೆ 3 by 7 into 2 by 3 plus 4 by 7 into 1 by 3. ಓಕೆ, ಸೊ ಏನಾಗುತ್ತೆ ಡಿನಾಮಿನೇಟರ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಹೌದಲ್ವಾ? ಎಲ್ಲ ಕ್ಯಾನ್ಸಲ್ ಆಗಿ ನಮ್ಮ ಹತ್ರ ಉಳಿಯೋದೇನು 3 2s 6 divided by 3 2s 6 plus 4. ಸೊ 6 plus 4 ಅಂದರೆ 10 ಅಂತ ಅಂದರೆ 2 3s 2 5s. ಸೊ 3 by 5 is the right answer. Option D is the right answer. ಓಕೆ, ಈಸಿ ಕ್ವೆಶನ್ ಆ್ಯಕ್ಚುಲಿ. ಜಸ್ಟ್ ಏನಂದರೆ ಈವೆಂಟ್ ಡಿಫೈನ್ ಮಾಡೋಕ್ಕೆ ನಿಮಗೆ ಬರಬೇಕು. ನೆಕ್ಸ್ಟ್, ಇಫ್ ಎ ಆ್ಯಂಡ್ ಬಿ ಆರ್ ಟು ಇವೆಂಟ್ಸ್ ಸಚ್ ದಟ್ ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ, ದೆನ್ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅವ್ರು ಕೇಳಿರೋದು. ಓಕೆ, ಸೊ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂದರೆ ನಮಗೇನು ಗೊತ್ತು ಫಾರ್ಮುಲಾ? ಎ ಡ್ಯಾಶ್ ಇಂಟರ್ಸೆಕ್ಷನ್ ಅಲ್ಲ, ಎ ಡ್ಯಾಶ್ ಬಾರ್. ಸೊ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ ಇಸ್ ದ ಫಾರ್ಮುಲಾ. ಓಕೆ, ಸೊ ಹೌ ವಿಲ್ ಯು ಡೂ ದಿಸ್ ಒನ್? ಈಗ ಜಸ್ಟ್ ತಾನೇ ಒಂದು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದೆ, ಇದ್ರದ್ದು ಫಾರ್ಮುಲಾ ಏನಾಗುತ್ತೆ? ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಪಿ ಆಫ್ ಬಿ ಅಲ್ಲಿ ಇಂಟರ್ಸೆಕ್ಷನ್ ಎಲಿಮೆಂಟ್ ಯಾವುದಿದೆ ಅದನ್ನು ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಒನ್, ರೈಟ್? ದಟ್ ಈಸ್ ಈಕ್ವಲ್ ಟು, ಇಫ್ ಐ ಸಾಲ್ವ್ ಇಟ್ ಇನ್ ಎ ಮಿನಿಮಮ್ ವೇ, ಸಪ್ರೇಟ್ ಮಾಡಿರಿ. ಪಿ ಆಫ್ ಬಿ ಬೈ ಪಿ ಆಫ್ ಬಿ ಅಂದರೆ 1 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ ವಿಚ್ ಈಸ್ ಈಕ್ವಲ್ ಟು ವಾಟ್? 1 ಮೈನಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ ನೋಡ್ರಿ, ಎಷ್ಟು? 1 by 6. So this is 1 by 6 whole divided by what is P of B? 1 by 2. Okay, so if this goes this way, then it will be like this, 2 by 1, 2 1s are 2 3s are, again 1 minus 1 by 3 which is equal to what? 1 minus 1 by 3 and 3 minus 1 2 by 3. ಇದು ರೆಸಿಪ್ರೋಕಲ್ ಆಗುತ್ತಲ್ವಾ, ಆದಾಗ 2 by 1 ಆಗುತ್ತೆ, 2 1s are 2 3s are, ಅದಕ್ಕೆ 1 by 3. therefore answer is 2 by 3. okay, that is option D. Right, coming to the next question. A die is thrown 10 times. The probability that an odd number will come up at least once is. ಏನಾಗುತ್ತೆ? ಆಡ್ ನಂಬರ್ ಬರಬೇಕು 1 ಟೈಮ್ ಅಂತಂದರೆ, ಸಿ 1 ಟೈಮ್ ಡೈ ಥ್ರೋ ಮಾಡಿದ್ರೆ ಪ್ರಾಬಿಲಿಟಿ ದಟ್ ಇಟ್ ವಿಲ್ ಬಿ ಆಡ್ ನಂಬರ್ ಎಷ್ಟಿದೆ? 1/2. ಇಟ್ ವಿಲ್ ಬಿ ಈವನ್ ನಂಬರ್, ದಟ್ ಈಸ್ ಆಲ್ಸೋ 1/2. ನಾವು n ಈಸ್ ಈಕ್ವಲ್ ಟು ಟೋಟಲಿ ಎಷ್ಟು ಟೈಮ್ ಥ್ರೋ ಮಾಡಿದರೆ? 10 ಟೈಮ್ಸು. ಓಕೆ, ಸೊ ಪ್ರಾಬಬಿಲಿಟಿ ದಟ್ ಆಡ್ ನಂಬರ್ ಕಮ್ಸ್ ಅಪ್ ಅಟ್ ಲೀಸ್ಟ್ 1 ಟೈಮ್ ಅನ್ನೋದಕ್ಕೆ ಏನಾಗುತ್ತೆ? ರಿಕ್ವೈರ್ಡ್ ಪ್ರಾಬಿಲಿಟಿ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ದಟ್ ಆಡ್ ನಂಬರ್ ಬರಬಾರ್ದು ಅನ್ನೋದೇನಿದೆಯಲ್ಲ, ಆ ಪ್ರಾಬಿಲಿಟಿ ಕ್ಯಾನ್ಸಲ್ ಮಾಡಿಬಿಟ್ರೆ ನಮಗೇನು ಸಿಗುತ್ತೆ? ಆಟೋಮೆಟಿಕಲಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ ಅಟ್ ಲೀಸ್ಟ್ 1 ಟೈಮ್ ಸಿಗುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 1 ಮೈನಸ್, ಎಸ್ ವಾಟ್ ಈಸ್ ದ ಫಾರ್ಮುಲಾ? NC0 P power 0 Q power n. ಸೊ ವಾಟ್ ವಿಲ್ ಯು ಗೆಟ್ ಹಿಯರ್? 1 ಮೈನಸ್ NC0 ಅಂದರೆ 10C0 P power anything power 0 is 1, any of Q, what is the possibility? 1/2 whole power 10. so 10C0, NC0 value again 1 by 1 minus 2 power 10, that is nothing but what? 2 power 10 ಅಂದರೆ ಎಷ್ಟು? ಸ್ಟ್ಯಾಂಡರ್ಡ್ ವ್ಯಾಲ್ಯೂ 1024. ನೆಕ್ಸ್ಟ್ LCM ತೊಗೊಂಡು ಈ ಕಡೆ ಕಳಿಸಿದ್ರೆ 1024 ಮೈನಸ್ 1, ಹೌದಲ್ವಾ? 1024 ಮೈನಸ್ 1 ಡಿವೈಡೆಡ್ ಬೈ 1024 ಎಷ್ಟಾಗುತ್ತೆ? 1023 divided by 1024. okay, make sure you know this one. so answer is option A, right? next, coming to next question. The probability of solving a problem by 3 persons independently, okay, is 1/2 1/4 1/3 respectively. then the probability of problem is solved by any 2 of them. ಯಾರಾದರೂ ಇಬ್ಬರಷ್ಟೇ ಸಾಲ್ವ್ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರಾಬಿಲಿಟಿ ಏನಾಗುತ್ತೆ? ಎನಿಯವ್ ಇಂಡಿಪೆಂಡೆಂಟ್ಲಿ ಸಾಲ್ವ್ ಮಾಡಿದ್ದಾರೆ, ಹೌದಾ? ಸೊ ನೆನಪಿರಲಿ ಅದು. ಹಾಗಾಗಿ ಪ್ರಾಬಿಲಿಟಿ ಏನಾಗುತ್ತೆ? ಲೆಟ್ ಅಸ್ ಟ್ರೈ. ಯಾರಾದರೂ ಇಬ್ಬರಷ್ಟೇ ಸಾಲ್ವ್ ಮಾಡಿದ್ದಾರೆ ಅಂತ ಅಂದರೆ ಎ ಇಂಟರ್ಸೆಕ್ಷನ್ ಬಿ, ಮೂರನೇ ಅವರು ಕಾಂಪ್ಲಿಮೆಂಟ್, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್. ಐದರ್ ದಿಸ್ ಇಸ್ ಡಿಲೀಟೆಡ್, ದಿಸ್ ಒನ್ ಎರಡು ಮಾತ್ರ ಇಂಟರ್ಸೆಕ್ಷನ್ ಇರ್ಬೇಕು ನಮಗೆ. ಸೊ ಏನಾಗುತ್ತೆ? ಸಿನ್ಸ್ ದೇ ಆರ್ ಸಾಲ್ವಿಂಗ್ ಇಂಡಿಪೆಂಡೆಂಟ್ಲಿ, ಪಿ ಆಫ್ ಎ, ಪಿ ಆಫ್ ಬಿ
P of C dash plus P of A, P of B dash, P of C plus P of A dash, P of B, P of C is equal to P of A ಅಂತ ಅಂದರೆ ಅವರೇ ಕೊಟ್ಟಿದ್ದಾರೆ, ಬಿನ ಹೊರಗಡೆ. ಸಿ ಡ್ಯಾಶ್ ಅಂತಂದರೆ ಹೆಂಗೆ ಕಂಡು ಹಿಡಿತೀರಾ, 1 ಮೈನಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ರೈಟ್. ಸೊ ಏನಿದೆ ನೋಡ್ರಿ, P of A 1/2, 1/4. ನೆಕ್ಸ್ಟ್ ಸಿ ಅಂದರೆ 1/3. 1 ಮೈನಸ್ 1/3 ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ, 1 ಮೈನಸ್ 1/3. 3 ಮೈನಸ್ 1 2/3 ಪ್ಲಸ್ P of A ಅಂದರೆ 1/2. ಬಿ ಡ್ಯಾಶ್ ಅಂದರೆ 1 ಮೈನಸ್ 1/4 ಅಂದರೆ ಏನು, 4 ಮೈನಸ್ 1, ಸೊ ದಟ್ ವಿಲ್ ಬಿ 3/4. P of C 1/3 ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎ ಕಾಂಪ್ಲಿಮೆಂಟ್ 1 ಮೈನಸ್ ಹಾಫ್ ಅಂದರೆ ಅಗೇನ್ ಹಾಫ್ ಓನ್ಲಿ. ನೆಕ್ಸ್ಟ್ 1/4, 1/3. ಸಿಂಪ್ಲಿಫೈ ದಿಸ್ ಒನ್, 2 ಕ್ಯಾನ್ಸಲ್. ವಾಟ್ ವಿಲ್ ಯು ಗೆಟ್, 1/12 ಪ್ಲಸ್ 3 ಕ್ಯಾನ್ಸಲ್, 1/8 ಪ್ಲಸ್ ಏನು ಕ್ಯಾನ್ಸಲ್ ಇಲ್ಲ, 1/4 to 8, 8 3 24. ಸೊ ವಾಟ್ ಈಸ್ ದ LCM? LCM is 24 itself. 24 ಸಿಕ್ಕರೆ 12 1s are 12 2s are 8 1s are 8 3s are, this is 1. 2 plus 3 plus 1 ಅಂದರೆ 6. 6/24 which is equal to 1/4. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ 1/4. ಆಪ್ಷನ್ ಎ, ರೈಟ್. Coming to next question, that is 29, that was asked in 2020. Okay. Events E1 and E2 form a partition of the sample space. Yes, A is any event such that P of E1 is equal to P of E2 is equal to half. P of E2 bar A is equal to half. P of A bar E2 is equal to 2/3. Then P of E1 bar A ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. Okay, it's purely based on Bayes theorem. You can directly understand that one. So now ಏನು ಬೇಕು ನಮಗೆ, P of E1 bar A ಬೇಕಲ್ಲ, right? Let us try to find. Consider that one as some x value. Okay, so what will you get from Bayes theorem? ನಮ್ಮ ಹತ್ರ ಏನು ಪಾಸಿಬಿಲಿಟಿ ಇದೆ ಅಂದರೆ P of E2, you know it, ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ, ಹಾಗಾಗಿ ನಾವು ಇದನ್ನೇ ತಗೋಬೇಕಂತ ನಮಗೆ ಗೊತ್ತಾಗುತ್ತೆ, ರೈಟ್. ನೆಕ್ಸ್ಟ್ ಯು ಹ್ಯಾವಿಂಗ್ ಎ ಬಾರ್ E1 ಇಂಟು P of E1. ಆ್ಯಕ್ಚುಲಿ ಫಸ್ಟ್ ಇದನ್ನು ಬರೀಬೇಕಿತ್ತಲ್ಲ, ಇರಲಿ. P of A bar E2 ಇಂಟು P of E2. ಸೊ ವಾಟ್ ಆರ್ ದ ವ್ಯಾಲ್ಯೂಸ್ ದೇ ಹ್ಯಾವ್ ಗಿವನ್? ಇದು ಹಾಫ್ ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ, ಇಲ್ಲ ಐತ್ರಿ, ಕ್ವಶನ್ ನಂಬರ್ 29, ರೈಟ್. ಓಕೆ, ಸೊ ದೇ ಗಿವನ್ ಎ ಬಾರ್ E2 ಎಷ್ಟು, 2/3 ಇಂಟು E2 ಎಷ್ಟು ಕೊಟ್ಟಿದ್ದಾರೆ, ಹಾಫ್, ಡಿವೈಡೆಡ್ ಬೈ ಎ ಬಾರ್ E1 ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅದೇ ನಮ್ಮ ಎಕ್ಸ್ ವ್ಯಾಲ್ಯೂ. ಓಕೆ, ನೆಕ್ಸ್ಟು E1 ಎಷ್ಟು ಕೊಟ್ಟಿದ್ದಾರೆ, ಅದು ಹಾಫ್, ಪ್ಲಸ್ ಎ ಬಾರ್ E2 ಎಷ್ಟು, 2/3, E2 ಎಷ್ಟು, 1/2. 2 ಕ್ಯಾನ್ಸಲ್, 2 ಕ್ಯಾನ್ಸಲ್, ಕರೆಕ್ಟ್ ಇದೆಯಾ? 2 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ರೈಟ್. ನೆಕ್ಸ್ಟು 1/2 ಇದೆ, x/2 ಸಿಂಪ್ಲಿಫೈ ಮಾಡಿರಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಇಲ್ಲೇನಿದೆ, x/2 ಪ್ಲಸ್ 1/3 ಇದೆ, ಹೌದಾ? x/2 ಪ್ಲಸ್ 1/3 ಈ ಕಡೆ ನಾನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x/2 ಪ್ಲಸ್ 1/3 ಏನಾಗುತ್ತೆ, ಈಸ್ ಈಕ್ವಲ್ ಟು ಇಲ್ಲೇನಿದೆ 1/3 ಅಷ್ಟೇ ಇದೆ. ಓಕೆ, ಇಸ್ ಇಟ್ ಸೊ? ಎಸ್, 1/3. ನೆಕ್ಸ್ಟ್ ಏನು ಮಾಡೋಣ, ಓಕೆ, ಅಷ್ಟೊಂದು ಸಿಂಪ್ಲಿಫೈ ಮಾಡೋ ಬದಲು 3 2s are 6 2 ಹಂಗೆ ಉಳಿಸ್ಕೊಂಡಿದ್ರು ಆಗೋದು. ಓಕೆ, ನೋ ಪ್ರಾಬ್ಲಮ್, ರೈಟ್. ಇಫ್ ಯು ಸಿಂಪ್ಲಿಫೈ ದಿಸ್ ಒನ್, ನಾವು 1/2ನ ಈ ಕಡೆ ಕಳಿಸ್ರಿ, ಏನಾಗುತ್ತೆ, x/2, E2 ಈ ಕಡೆ ಬಂದರೆ 2/3, ಈ ಕಡೆ ಇದನ್ನು ಕಳಿಸಿದ್ರೆ -1/3, ಪ್ಲಸ್ 1/3 ಕಡೆ ಬಂದರೆ -1, 2 - 1 1/3 ಉಳಿಯುತ್ತೆ. ಸೊ x/2 ಈಸ್ ಈಕ್ವಲ್ ಟು 1/3, ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಆ 2ನ ಆ ಕಡೆ ಕಳಿಸಿದ್ರೆ 2/3, ಅದೇ ನಮ್ಮ ವ್ಯಾಲ್ಯೂ, ರಿಕ್ವೈರ್ಡ್ ವ್ಯಾಲ್ಯೂ, ದಟ್ಸ್ ಇಟ್. ಸೊ ಆನ್ಸರ್ ವಿಚ್ ಕ್ವೆಶನ್, ದಿಸ್ ಒನ್, ಆಪ್ಷನ್ 2/3 ಅಲ್ಲಿದೆ, ಆಪ್ಷನ್ ಎ. ದೇರ್ಫೋರ್ ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್, if A, B, C are three mutually exclusive and exhaustive events of an experiment such that P of A is equal to 2, P of B is equal to 3, P of C, then P of B is equal to ಏನಾಗುತ್ತೆ ಅಂತ. ಓಕೆ, ಏನು ಕೇಳಿದ್ದಾರೆ, 3 ಇವೆಂಟ್ಸ್ ಕೊಟ್ಟಿದ್ದಾರೆ, ದೇ ಆರ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಆಸ್ ವೆಲ್ ಆಸ್ ಎಕ್ಸಾಸ್ಟಿವ್ ಕೂಡ ಇದ್ದಾವೆ. ಓಕೆ, ಸೊ ಏನಾಗುತ್ತೆ ಅಂತ, P of B ಏನಾಗುತ್ತೆ ಅಂತ ಹೇಳ್ಬೇಕು, ಹೌದಾ? ರೈಟ್. ಸೊ ಅಲ್ಲಿಗೆ ನಮಗೇನು ಗೊತ್ತಾಗುತ್ತೆ, ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಅಂತ ಅಂದರೆ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಎ ಆದರೂ ಮಾಡಿರಿ ಅಥವಾ 3 ಇಂಟರ್ಸೆಕ್ಷನ್ ಮಾಡಿರಿ, ಒಟ್ಟು ಕೊನೆಗೆ ಅದಿರೋದೇ ಎಂಟಿ ಸೆಟ್ಟು. ವೈ? ಬಿಕಾಸ್ ದೇ ಆರ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್. ಓಕೆ, ಸೊ ದಿಸ್ ಈಸ್ ದ ಕೇಸ್. ನೆಕ್ಸ್ಟ್, ಹಂಗಂದ್ರೆ ಪ್ರಾಬಬಿಲಿಟಿ ಆಫ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ 0, ಪ್ರಾಬಬಿಲಿಟಿ ವಿಲ್ ಬಿ 0. ನಾವು ಅವ್ರು ಕೊಟ್ಟಿರೋ ಕಂಡೀಷನ್ ಅರ್ಥ ಮಾಡ್ಕೊಳ್ರಿ. P of A is equal to 2, P of B is equal to 3, P of C.
ರೈಟ್. ನಮಗೆ ಗೊತ್ತಿದೆ ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಏನಾಗುತ್ತೆ, ಎಲ್ಲ 0 ಆದರೆ ಉಳಿಯೋದೇನು, ಬರೀ 3 ಪಿ ಆಫ್ ಬಿ, ಪಿ ಆಫ್ ಬಿ, ಪಿ ಆಫ್ ಎ, ಪಿ ಆಫ್ ಬಿ, ಪಿ ಆಫ್ ಸಿ. ಟೋಟಲ್ ಪ್ರಾಬಿಲಿಟಿ ಈಸ್ ಆಲ್ವೇಸ್ 1. ನೆಕ್ಸ್ಟು ಪಿ ಆಫ್ ಎ ಅಂತ ಅಂದರೆ ಅವ್ರು ಏನು ಕೊಟ್ಟಿದ್ದಾರೆ, 2 ಟೈಮ್ಸ್ ಆಫ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಬಿ. ಓಕೆ ಸೊ 1 ಈಸ್ ಈಕ್ವಲ್ ಟು 2 ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಬಿ. ಇನ್ನೇನು ಕೊಟ್ಟಿದ್ದಾರೆ ಕಂಡೀಷನ್ನು, ವೇಟ್ ಎಲ್ಲಾಯ್ತದು, ಹಿಯರ್ ಇಟ್ ಈಸ್ ರೈಟ್. ಓಕೆ, ಸೊ ಅವ್ರು ಕೇಳಿರೋದು ಪಿ ಆಫ್ ಬಿ ಅಲ್ವಾ. ಸೊ ಇನ್ ಟರ್ಮ್ಸ್ ಆಫ್ ಪಿ ಆಫ್ ಬಿನೇ ಎಲ್ಲ ಬರೆಯೋಣ. ಪಿ ಆಫ್ ಸಿ ಏನಾಗುತ್ತೆ, ಈ ಕಡೆ ಬಂದರೆ 2/3 ಪಿ ಆಫ್ ಬಿ ಆಗುತ್ತೆ, ಹೌದಾ. ಸೊ ಸಾಲ್ವ್ ದಿಸ್ ಒನ್. ಇಫ್ ಯು ಟೇಕ್ ಪಿ ಆಫ್ ಬಿ ಕಾಮನ್, ವಾಟ್ ವಿಲ್ ಯು ಗೆಟ್, 2 + 1 + 2/3. ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್, 1 ಈಸ್ ಈಕ್ವಲ್ ಟು ಪಿ ಆಫ್ ಬಿ ಇಂಟು, ಇಲ್ಲೇನೋ ಇಲ್ಲ, 1 1 1 3 LCM 3 2 6 + 3 + 2/3. 6 + 3 + 2 ಅಂದರೆ 11/3. ದೇರ್ಫೋರ್ ಪಿ ಆಫ್ ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಅದು ಆ ಕಡೆ ಕಳಿಸಿದ್ರೆ ರೆಸಿಪ್ರೋಕಲ್ 3/11. ಓಕೆ, ದಟ್ ಈಸ್ 3/11. Okay, here option B is the right answer. Okay, right. Coming to question number 31. 31 ಅಲ್ಲಿ ಏನಿದೆ, given that there are 2 events. Okay, P of B ಕೊಟ್ಟಿದ್ದಾರೆ, A bar B ಕೊಟ್ಟಿದ್ದಾರೆ, A ನಾವು ಕಂಡುಹಿಡಿಯಬೇಕು. Okay, that's pretty simple. How to do this one? See here, P of A bar B ಕೊಟ್ಟಿದ್ದಾರಲ್ವಾ, ನಮಗೇನು ಗೊತ್ತು, ಯೂನಿಯನು ಕೊಟ್ಟಿದ್ದಾರೆ. ಓಕೆ, ಯೂನಿಯನ್ ಅಂದರೆ P of A plus P of B ಮೈನಸ್ ಇಂಟರ್ಸೆಕ್ಷನ್ನು, ಇದರಿಂದ ಇಂಟರ್ಸೆಕ್ಷನ್ ಕಂಡುಹಿಡಿಬೋದು. ಪಿ ಆಫ್ ಎ ಯೂನಿಯನ್ ಇದೆ ನಮ್ಮ ಹತ್ರ, ಬಿ ಇದೆ. ಓಕೆ, ಸೂಪರ್. ಇಲ್ಲಿ ನೋಡಿ, ಪಿ ಆಫ್ ಎ ಬಾರ್ ಬಿ ಇಂದ ನಾನೇನು ಮಾಡ್ಬೋದು, ಇಂಟರ್ಸೆಕ್ಷನ್ ಕಂಡುಹಿಡಿಬೋದು ತಾನೆ, ರೈಟ್. ಸೊ ಪಿ ಆಫ್ ಬಿ ನನಗೆ ಗೊತ್ತಿದೆ, ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 1/2 ಇಂಟು 3/5. ದಟ್ ಈಸ್ ನಥಿಂಗ್ ಬಟ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಾಯಿತು, 3/10. ಓಕೆ, 3/10 ರೈಟ್. ನೆಕ್ಸ್ಟ್ ನನಗೆ ಬೇಕಿರೋದೇನು, ಪಿ ಆಫ್ ಎ ಬೇಕು. ಐ ವಿಲ್ ಡೂ ಒನ್ ಥಿಂಗ್, ಐ ನೋ ದ ಫಾರ್ಮುಲಾ. ಪಿ ಆಫ್ A union B is equal to P of A plus P of B minus P of A intersection B. ಓಕೆ, ಇಂಟರ್ಸೆಕ್ಷನ್ ಗೊತ್ತಾಯಿತು, ಎ ಗೊತ್ತಿಲ್ಲ, ಬಿ ಗೊತ್ತು, ಯೂನಿಯನ್ ಗೊತ್ತಿದೆ. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ 4/5 is equal to P of A, I don't know, keep as it is, ಪ್ಲಸ್ P of B ಅಂದರೆ ಎಷ್ಟಿದೆ, 3/5 ಮೈನಸ್ ಇಂಟರ್ಸೆಕ್ಷನ್ ಎಷ್ಟು ಸಿಕ್ತು, 3/10. ಓಕೆ, ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದರೆ ಏನು ಸಿಗುತ್ತೆ, ಇದು ಈ ಕಡೆ ಬಂದರೆ 4 - 3 ಅಂದರೆ 1/5 ಆಯಿತಾ, ಇದು ಈ ಕಡೆ ಬಂದರೆ ಪ್ಲಸ್ 3/10 ಆಯಿತಾ, ವಿಚ್ ಈಸ್ ಈಕ್ವಲ್ ಟು ಪಿ ಆಫ್ ಎ, ವಿಚ್ ಈಸ್ ಈಕ್ವಲ್ ಟು ವಾಟ್, 10 LCM ಆದರೆ 2 + 3 / 10, ವಿಚ್ ಈಸ್ ನಥಿಂಗ್ ಬಟ್ 5/10, ವಿಚ್ ಈಸ್ ನಥಿಂಗ್ ಬಟ್ 1/2. ಅರ್ಥ ಆಯ್ತಲ್ಲ. ಸೊ ದೇರ್ಫೋರ್ ಆನ್ಸರ್ 1/2. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಸ್ಟ್ ಕೀ ಟರ್ಮ್ಸ್ ಅರ್ಥ ಮಾಡ್ಕೊಳೋದು ಆ್ಯಂಡ್ ಕ್ವೆಶನ್ನ ಸಾಲ್ವ್ ಮಾಡಬೇಕು. ಅದರಲ್ಲಿ LCM ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿರೋರು ಈಸಿ ಫಾಸ್ಟಾಗಿ ಮಾಡ್ತೀರಾ, ಇಲ್ಲ ಅಂತಂದರೆ ಯು ವಿಲ್ ಹ್ಯಾವ್ ಟು ಸ್ಟ್ರಗಲ್ ಅ ಬಿಟ್. ಎನಿವೇಸ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇಫ್ ಎ ಬಿ ಸಿ ಆರ್ 3 ಇಂಡಿಪೆಂಡೆಂಟ್ ಇವೆಂಟ್ಸ್, ಓಕೆ, ಸಚ್ ದಟ್ ಪಿ ಆಫ್ ಎ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಸಿ ಇಸ್ ಈಕ್ವಲ್ ಟು ಪಿ, ದೆನ್ ಪಿ ಆಫ್ ಅಟ್ ಲೀಸ್ಟ್ 2 ಆಫ್ ಎ, ಬಿ, ಸಿ ಆಕರ್ಸ್. ಓಕೆ, ಅಟ್ ಲೀಸ್ಟ್ 2 ಆಕರ್ಸ್ ಅಂದರೆ ಈಗ ತಾನೇ ಮಾಡಿದ್ವಲ್ಲ, ಬಟ್ ಇಲ್ಲಿ ವ್ಯಾಲ್ಯೂಸ್ ಇಲ್ಲ, ಅಷ್ಟೇ ಡಿಫ್ರೆನ್ಸ್ ಇರೋದು. ಅಲ್ಲಿ ವ್ಯಾಲ್ಯೂ ಇತ್ತು ಅನಿಸುತ್ತೆ, ಅಟ್ ಲೀಸ್ಟ್ 2 ಆಕರಿಗೆ. ಓಕೆ, ವಿ ಕ್ಯಾನ್ ಡೂ ದಿಸ್ ಒನ್ ಆಲ್ಸೋ. ಡೈರೆಕ್ಟಾಗಿ ಮಾಡೋಣ. ಡೈರೆಕ್ಟ್ ಫಾರ್ಮುಲಾ, ಇಫ್ ಐ ಟೇಕ್ ಪಿ ಆಫ್ ಅಟ್ ಲೀಸ್ಟ್ 2 ಬರಬೇಕು ಅಂತ ಅಂದರೆ ಎಷ್ಟಾಗುತ್ತೆ, ಪಿ ಆಫ್ ಎ ಇಂಟು ಪಿ ಆಫ್ ಬಿ, ಪಿ ಆಫ್ ಸಿ ಸಿಗುತ್ತೆ ನಮಗೆ, ಹೌದಾ. ಯಾಕಂದರೆ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ. ಓಕೆ, ದಟ್ಸ್ ವೈ. ನೆಕ್ಸ್ಟ್, ದಟ್ ಈಸ್ ಈಕ್ವಲ್ ಟು 3p² ಇಂಟು 1 - p, ಸಿಂಪಲ್, ವಿಚ್ ಈಸ್ ಈಕ್ವಲ್ ಟು ವಾಟ್, ಪಿ 3ಕ್ಕೂ ಪಿ ಕೊಟ್ಟಿದ್ದಾರೆ, p³ ಪ್ಲಸ್ 3p² ಮೈನಸ್ 3p³ ವಿಚ್ ಈಸ್ ಈಕ್ವಲ್ ಟು 1 - 3 ಅಂದರೆ ಎಷ್ಟು, 3p² ಹಂಗೆ ಇರಲಿ, 1 - 3 ಅಂದರೆ -2. ಸೊ ದಟ್ಸ್ ಇಟ್, ದಿಸ್ ಇಸ್ ಡೈರೆಕ್ಟ್ ಆನ್ಸರ್. ಓಕೆ, ಇದೆಯಾ ಆಪ್ಷನು? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. 2 dice are thrown. If it is known that the sum of 2 numbers on the dice was less than 6, the probability of getting a sum as 3 is. ಏನಾಗುತ್ತೆ, ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ, ಹೌದಲ್ವಾ. ಸೊ ಇಟ್ ಈಸ್ ಪ್ರೆಟಿ ಈಸಿ ಕ್ವೆಶನ್. ಅಗೇನ್ ಏನು ಮಾಡಿದ್ದಾರೆ, 2 ಡೈಸ್ ಥ್ರೋ ಮಾಡಿದ್ದಾರೆ. ಟೋಟಲ್ ನಮ್ಮ ಹತ್ರ ಎಷ್ಟಾಗುತ್ತೆ, 36 ಔಟ್ಕಮ್ ತಾನೆ, 6 × 6. ಓಕೆ, ನೆಕ್ಸ್ಟು ಇವೆಂಟ್ ಎ ಕನ್ಸಿಡರ್ ಮಾಡೋಣ. ಸಚ್ ದಟ್ ವಾಟ್ ಈಸ್ ಇವೆಂಟ್ ಎ, ಸಮ್ ಆಫ್ ನಂಬರ್ ಈಸ್, ಸ್ಟಾರ್ಟಿಂಗ್ ಏನು ಹೇಳಿದಾರಲ್ಲ, ಲೆಸ್ ದ್ಯಾನ್ 6, ಸಮ್ ಈಸ್ ಲೆಸ್ ದ್ಯಾನ್ 6 ಅನ್ನೋದು ಇವೆಂಟ್ 1. ಬಿ ಅನ್ನೋದು ಇವೆಂಟ್ ಕನ್ಸಿಡರ್ ಮಾಡೋಣ, ದಟ್ ಈಸ್ ಗೆಟಿಂಗ್ ಎ ಸಮ್
getting a sum 3. Okay, so what is the possibility sum less than 6 ಬರೋದಕ್ಕೆ ಏನೇನು ಸ್ಯಾಂಪಲ್ ಸ್ಪೇಸಿಂದ ಪಾಯಿಂಟ್ಸ್ ತಗೋಬೋದು ನಾವು? 1,1 1,2 ಸಮ್ ಲೆಸ್ ದೆನ್ 6 ಅಂದರೆ ಇವೆಲ್ಲ ಬರುತ್ತೆ ಹೌದಾ? 1,4 ಬರುತ್ತೆ, 1,5 ಬರುತ್ತಾ? ಇಲ್ಲ, 1,5 ಬರೋದಿಲ್ಲ. ಯಾಕೆ? 1,5 ಅಂದರೆ 6 ಆಗುತ್ತೆ. ಅವರು ಲೆಸ್ ದೆನ್ ಹೇಳಿದ್ದಾರೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಹೇಳಿಲ್ಲ, ಸೊ ಬರಲ್ಲ. ನೆಕ್ಸ್ಟು 2,1 2,2 2,3 2,4 ಬರುತ್ತಾ? ಬರಲ್ಲ. ನೆಕ್ಸ್ಟು 3,1 3,2 ಬರುತ್ತೆ, 4,1 ಬರುತ್ತೆ, 5, no it is not possible. That's it, right? So probability of this event ಎಷ್ಟಿದೆ? probability ಎಷ್ಟಿದೆ? ಸ್ಯಾಂಪಲ್ ಸ್ಪೇಸ್ 1 2 3 4 5 6 7 8 9 10 ಇದೆ. 10/36. ಓಕೆ, ಅದೇ ಥರ ಬಿ ಸಮ್ ಇಸ್ ಈಕ್ವಲ್ ಟು 3 ಬರಬೇಕು ಅಂತಂದರೆ ಯಾವ್ದಿದ್ದಾವೆ ಇಲ್ಲೇ ಸಿಗುತ್ತೆ ನಿಮಗೆ. 1,2 2,1 ಬಿಟ್ಟರೆ ಇನ್ಯಾವುದೂ ಇಲ್ಲ. ದೇರ್ಫೋರ್ ಪ್ರಾಬಿಲಿಟಿ ಆಫ್ ಬಿ ಈಸ್ ಹೌ ಮಚ್? 2/36. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಅವ್ರು ಕೇಳಿರೋದು ನಮಗೇನು? ಪ್ರಾಬಿಲಿಟಿ ಆಫ್ ಗೆಟಿಂಗ್ ಎ ಸಮ್ 3. ಬಿ ಬಾರ್ ಎ ಎಷ್ಟಾಗುತ್ತೆ? 2/36 2/36 ಡಿವೈಡೆಡ್ ಬೈ 10/36 ಆಗುತ್ತೆ. 2/36 ಡಿವೈಡೆಡ್ ಬೈ 10/36 ಅಂದರೆ 2/10, which is nothing but 1/5. So answer is option C, 1/5. Coming to next question. A car manufacturing company has 2 plants X and Y. Okay, 70% of cars. Okay, X manufactures 70% of car, Y manufactures 30% of the car, right? And 80% of cars at plant X and plant Y, 90% are rated as standard quality. Okay, car is chosen as random, is found to be standard. Okay, probability that it has come from plant X. Okay, done. ಇಲ್ಲೇನು ಹೇಳಿದ್ದಾರೆ ನೋಡಿ ಕ್ಲೀನಾಗೆ. ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ ದೊಡ್ಡದು. ಪ್ಲ್ಯಾಂಟ್ ಎಕ್ಸ್ ಪ್ಲ್ಯಾಂಟ್ ವೈ ಅಂದರೆ 2 ಬ್ರಾಂಚಸ್ ಅದು. ಓಕೆ, ಪ್ಲ್ಯಾಂಟ್ ಎಕ್ಸಲ್ಲಿ ಏನಾಗ್ತಿದೆ? 70% ಕಾರ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಪ್ಲ್ಯಾಂಟ್ ವೈ ಎಷ್ಟು? 30% ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ. 80% ಆಫ್ ಕಾರ್ಸ್ ಅಟ್ ಪ್ಲ್ಯಾಂಟ್ ಎಕ್ಸ್ ಆ್ಯಂಡ್ 90% ಆಫ್ ಪ್ಲ್ಯಾಂಟ್ ವೈ ಏನಿದಾವಲ್ಲ ಕಾರ್ಸು ಅವನ್ನ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಲೇಬಲ್ ಮಾಡಿದ್ದಾರೆ. ಈಗ ಒಂದು ಕಾರ್ನ ರ್ಯಾಂಡಮ್ ಆಗಿ ಚೂಸ್ ಮಾಡಿದ್ವಪ್ಪ, ಅದು ನಮಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿದು ಕಾರ್ ಸಿಕ್ಕಿದೆ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಇಟ್ ಹ್ಯಾಸ್ ಕಮ್ ಫ್ರಮ್ ಪ್ಲ್ಯಾಂಟ್ ಎಕ್ಸ್ ಓನ್ಲಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೀವೇನು ಮಾಡ್ತೀರಾ? ಫಸ್ಟು ಇವೆಂಟ್ ಡಿಫೈನ್ ಮಾಡಿರಿ. ಇವೆಂಟ್ ಏನೇನು ಡಿಫೈನ್ ಮಾಡ್ತೀರಾ? ಇವೆಂಟ್ E1 ಕಾರು ಎಕ್ಸ್ ಪ್ಲ್ಯಾಂಟಿಂದ ಬಂದಿದೆ. E2 ಕಾರ್ ವೈ ಪ್ಲ್ಯಾಂಟಿಂದ ಬಂದಿದೆ. ಓಕೆನಾ? ಎ ಅಂತ ಅಂದ್ರೇನು? ಕಾರು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ ಅಂತ ನಾವೇನು ಮಾಡೋಣ? ಇವೆಂಟ್ಸ್ ಡಿಫೈನ್ ಮಾಡೋಣ ಆ್ಯಂಡ್ ವಿಲ್ ಟೇಕ್ ಎ ಆಸ್ ದ ಕಾರ್ ಈಸ್ ಎ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಅದೇ ತಾನೇ ಅವ್ರು ಕೊಟ್ಟಿರೋದು, ಫೌಂಡ್ ಟು ಬಿ ಸ್ಟ್ಯಾಂಡರ್ಡ್. ಓಕೆ, ನೆಕ್ಸ್ಟು ಪಿ ಆಫ್ E1 ಅಂದರೆ ಪ್ಲ್ಯಾಂಟ್ ಎಕ್ಸ್ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡುತ್ತಪ್ಪ? 70%. ಹೌದಾ? 70% ಅಂದ್ರೇನು? 70/100, ದಟ್ ಈಸ್ ನಥಿಂಗ್ ಬಟ್ 7/10. ಅದೇ ಥರ ಪ್ರಾಬಿಲಿಟಿ ಆಫ್ E2 ಎಷ್ಟಾಗುತ್ತೆ? ಸೆಕೆಂಡ್ ವೈ ಕಂಪನಿ ಅಂದರೆ ಎಷ್ಟಿದೆ? ವೈ ಮ್ಯಾನುಫ್ಯಾಕ್ಚರ್ಸ್ 30%. ಸೊ 30 ಅಂದರೆ 3/10, 30/100 ಆಗುತ್ತೆ. 30/100 ಅಂದರೆ 3/10. ನೆಕ್ಸ್ಟು ಪಿ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರಬೇಕು. ಆಮೇಲೆ ಇಲ್ಲಿಂದ ಬಂದಿದೆ ಅಂತ ಅಂದರೆ ಎಷ್ಟಿದೆ? ಅದು 80%, ದಟ್ ಈಸ್ 8/10. ಓಕೆ, ನೆಕ್ಸ್ಟ್ ಅದೇ ಥರ ಸ್ಟ್ಯಾಂಡರ್ಡ್ ಆ್ಯಂಡ್ ಸೆಕೆಂಡ್ ಇವೆಂಟ್ E2 ಅಕರ್ಸ್ ಅಂದರೆ ಎಷ್ಟು? 90%, ದಟ್ ಈಸ್ ನಥಿಂಗ್ ಬಟ್ 9/10. ಓಕೆ, ಸೊ ರಿಕ್ವೈರ್ಡ್ ಪ್ರಾಬಿಲಿಟಿ ಏನಿದೆ ನಮಗೆ? ಅವ್ರು ಹೇಳಿರೋದೇನು? ನಮಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರಬೇಕು. ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಎಕ್ಸ್ ಪ್ಲ್ಯಾಂಟಿಂದ ಫಸ್ಟ್ ಒಂತಿಂದ ಬಂದಿದೆ ಅಂತ? ಸೊ ಡೈರೆಕ್ಟಾಗಿ ಹೇಳ್ಬೋದಲ್ಲ, ಇದ್ರದ್ದೇನು? 7/10 ಪಿ ಆಫ್ E1 ಇಂಟು ಪಿ ಆಫ್ ಎ ಬಾರ್ E1, ಕರೆಕ್ಟ್? ಡಿವೈಡೆಡ್ ಬೈ ಮತ್ತೆ ಅದನ್ನು ಬರೀತೀರಾ ಒಂದು ಸತಿ 8/10 ಪ್ಲಸ್ ನೆಕ್ಸ್ಟ್ ರಿಮೈನಿಂಗ್ನ ಬರೀತೀರಾ 3/10 ಇಂಟು 9/10. ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಮೇಲೆ ಇಲ್ಲಿ ಉಳಿಯೋದೇನು? 7 8 56. ಡಿನಾಮಿನೇಟರ್ ಇನ್ನೇನಿಲ್ಲ, 10 10 100 10 10 100 10 10 100 ಅಲ್ವಾ? ಎಲ್ಲ ಕ್ಯಾನ್ಸಲ್. ಯಾಕೆ? LCM ತೊಗೊಳೋದು. ಇಲ್ಲಿ LCM ತೊಗೊಂಡ್ರೆ 100 ಸಿಗುತ್ತೆ, ಮತ್ತು 100 100 ಕ್ಯಾನ್ಸಲ್. 7 8 56, 9 3 27. ಸೊ 56 ಪ್ಲಸ್ 27 ಅಂತ ಅಂದರೆ ಎಷ್ಟಾಗುತ್ತೆ? 63 ಪ್ಲಸ್ 20 73 83. ಇನ್ನೇನು ಸಿಂಪ್ಲಿಫೈ ಆಗಲ್ಲ ಅನ್ಕೋತೀನಿ. ನೋಡೋಣ ಒಂದು ನಿಮಿಷ ಆಪ್ಷನ್ಸ್. ಓಕೆ, ಸೊ 56/83 ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಪಿ ಆಫ್ ಎ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಇಸ್ ಈಕ್ವಲ್ ಟು ಇಂಟರ್ಸೆಕ್ಷನ್ನು. ಓಕೆ, ಮತ್ತೆ ಸೇಮ್ ಪ್ರಾಬ್ಲಮ್. ಯು ಕ್ಯಾನ್ ಟ್ರೈ ಬೈ ಯುವರ್ ಸೆಲ್ಫ್ ಇಫ್ ಯು ವಿಶ್. ಇಟ್ಸ್ ವೆರಿ ಈಸಿ ಪ್ರಾಬ್ಲಮ್ ಬೈ ದ ವೇ. ಹೌದಲ್ವಾ? ಏನಿದೆ ಪ್ರಾಬ್ಲಮಲ್ಲಿ? ಏನಿದೆ? ಸಿಂಪಲ್ ಇದೆ ನೋಡಿ. ಲೆಟ್ ಮಿ ಜಸ್ಟ್ ಟೆಲ್ ಯು. ಏನು ಕೊಟ್ಟಿದ್ದಾರೆ? ಪಿ ಆಫ್
ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಕೇಳಿದ್ದಾರೆ, ವಿಚ್ ಈಸ್ ನಥಿಂಗ್ ಬಟ್ ಪಿ ಆಫ್ ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಅಂದರೆ ಏನು, 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ರಿಮೈನಿಂಗ್ ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರೆ ತಾನೆ. 1 ಮೈನಸ್ ಎ ಯೂನಿಯನ್ ಬಿ ಫಾರ್ಮುಲಾ ಏನು, ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಸಿಗುತ್ತೆ, 1 ಮೈನಸ್ 0.59, 0.30, 0.21 ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಮೈನಸ್ ಮಾಡಿದ್ರೆ ನಿಮಗೆ ಆನ್ಸರು ಸಿಕ್ಬಿಡುತ್ತೆ. ಸೊ ವಾಟ್ ಯು ಗೋಯಿಂಗ್ ಟು ಗೆಟ್ ಈಸ್ ಸಿಂಪಲ್ 0.30 ಮೈನಸ್ 0.21, 0.59 ಇದೆ, ಎಲ್ಲ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ, 0.08 ಸಿಗುತ್ತಾ, ಅಲ್ಲ ಇದು ಪ್ಲಸ್ ಇಲ್ವಲ್ಲ ಮೈನಸ್ ಇದೆ. ಸೊ 0.59 ಪ್ಲಸ್ 0.3 ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ, 0.89 ಸಿಗುತ್ತೆ. 0.89ಅಲ್ಲಿ 0.89ಅಲ್ಲಿ 0.21 ತೆಗೆದ್ರೆ ನಿಮಗೆ ಎಷ್ಟು ಸಿಗುತ್ತೆ, 0.68. ಸೊ 1 ಮೈನಸ್ 0.6 ಅಂತ ಅಂದರೆ ಎಷ್ಟಾಗುತ್ತೆ, 0.32. ದಟ್ಸ್ ಯುವರ್ ಆನ್ಸರ್. ವೆರ್ ಇಸ್ ಇಟ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 36 ಏನಿದೆ, ಫೈಂಡ್ ದ ಮೀನ್ ನಂಬರ್ ಆಫ್ ಹೆಡ್ಸ್ ಇನ್ 3 ಟಾಸಸ್ ಆಫ್ ಎ ಫೇರ್ ಕಾಯಿನ್. ಅಂಡ್ ಫೇರ್ ಕಾಯಿನ್ ಅಂದರೆ ಏನು, ಕಾಯಿನ್ ವಿಚ್ ಹ್ಯಾಸ್ ಹೆಡ್ ಆ್ಯಂಡ್ ಟೇಲ್ ಪ್ರಾಪರ್ಲಿ. ಕೆಲವೊಂದು ಕಾಯಿನ್ಸ್ ಹೇಗಿರ್ತವೆ, ಚೀಟಿಂಗ್ ಮಾಡ್ತಾರೆ ನೋಡ್ರಿ, 2 ಸೈಡ್ ಹೆಡ್ಸ್ ಇರುತ್ತೆ, 2 ಸೈಡ್ ಟೇಲ್ಸೇ ಇರುತ್ತೆ ಅಂಥ ಕಾಯಿನ್ಸ್. ಓಕೆ, ಸೊ ಆ ಥರ ಇಲ್ಲ, ಫೇರ್ ಕಾಯಿನ್ ಇದೆ. ಫೇರ್ ಕಾಯಿನ್ ಅಂದರೆ ಇಟ್ ಈಸ್ ಹ್ಯಾವಿಂಗ್ ಹೆಡ್ ಆ್ಯಂಡ್ ಟೇಲ್ ಬೋತ್ ಹೆಡ್ ಆ್ಯಂಡ್ ಟೇಲ್. ಓಕೆ, ಸೊ ಮೀನ್ ನಂಬರ್ ಆಫ್ ಹೆಡ್ಸ್ ನಾವು ಕಂಡುಹಿಡಿಬೇಕಾಗಿದೆ 3 ಟಾಸಸ್ಸಲ್ಲಿ. 3 ಟಾಸಸ್ ಅಂದರೆ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ, ಹೆಚ್ ಹೆಚ್ ಹೆಚ್, ಹೆಚ್ ಹೆಚ್ ಟಿ, ಹೆಚ್ ಟಿ ಟಿ, ಹೆಚ್ ಟಿ ಹೆಚ್, ಆ ಥರ ಬರುತ್ತೆ, ಹೌದಲ್ವಾ? ಸಮ್ 8 ಔಟ್ಕಮ್ಸ್, ರೈಟ್? ಸೊ ಲೆಟ್ ಎಕ್ಸ್ ಅಂತ ನಾವೇನು ತಗೋಣ, ಒಂದು random variable which will indicate our number of head. ಓಕೆ, ಸೊ ಎಕ್ಸ್ ವ್ಯಾಲ್ಯೂಸ್ ಎಷ್ಟು ತಗೋಬೋದು, 1 ಹೆಡ್ ಬರ್ಬೋದು, 2 ಹೆಡ್ಸ್ ಬರ್ಬೋದು, 3 ಹೆಡ್ಸ್ ಬರ್ಬೋದು, ಇಟ್ ಕ್ಯಾನ್ ಬಿ 0 ಹೆಡ್ಸ್ ಆಲ್ಸೋ. ಟಿ ಬಂದುಬಿಟ್ರೆ ನಮಗೆ ಏನಾಗುತ್ತೆ, 0 ಹೆಡ್ಸ್ ಪಾಸಿಬಿಲಿಟಿ ಇದೆ. ಬಟ್ ನಾವು ಅದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂಡ್ರೆ ಎಷ್ಟಾಗುತ್ತಪ್ಪ, 0ನೇ ಆಗುತ್ತೆ ತಾನೇ. ಬೇಕು ಅಂದರೆ ಅದನ್ನು ಕನ್ಸಿಡರ್ ಮಾಡಿರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಅಂದರೆ ಎಷ್ಟು, ನಂಬರ್ ಆಫ್ ಹೆಡ್ಸ್ 0ನೇ ಬರುತ್ತೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದರೆ ಎಷ್ಟು, 1 ಹೆಡ್ ಆದರೂ ಬಂದೇ ಬರಬೇಕು ಅಂದರೆ ಎಷ್ಟಾಗುತ್ತೆ, ಇಲ್ಲಿ ನೋಡ್ರಿ, ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರೀರಿ, ಹೆಚ್ ಹೆಚ್ ಟಿ, ಹೆಚ್ ಟಿ ಟಿ, ಹೆಚ್ ಟಿ ಹೆಚ್ ಬರುತ್ತೆ, ಹೆಚ್ 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 ಬರುತ್ತೆ. ರಿಪ್ಲೇಸ್ ಆಲ್ ಹೆಚ್ ಬೈ ಟಿ ಆ್ಯಂಡ್ ಟಿ ಬೈ ಹೆಚ್. ಟಿ ಟಿ ಹೆಚ್, ಟಿ ಹೆಚ್ ಹೆಚ್, ಟಿ ಹೆಚ್ ಟಿ, ಟಿ ಟಿ ಟಿ. These are the 8 possibilities, right? Okay, so ಈಗ probability that 1 head is there, how many are there, 1 2 3, 3 by total ಎಷ್ಟು 8. next p of x is equal to 2 heads ಅಂತ ಅಂದರೆ ಎಷ್ಟಿದೆ, again 2 heads means again 3. next 3 heads ಅಂತ ಅಂದರೆ ಎಷ್ಟಿದೆ, ಒಂದೇ ಒಂದು ಪಾಸಿಬಿಲಿಟಿ, ರೈಟ್? ನೆಕ್ಸ್ಟ್ ವಾಟ್ ದೇ ಆರ್ ಆಸ್ಕಿಂಗ್ ಯು ಇಸ್ ಆ್ಯಕ್ಚುಲಿ ಮೀನ್ ನಂಬರ್ ಆಫ್ ಹೆಡ್ಸ್ ತಾನೆ. ಮೀನ್ ಅಂತ ಅಂದರೆ ಇವನ್ನೆಲ್ಲ ಮೀನ್ ಮಾಡಬೇಕು, ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ವಿಲ್ ಯು ಡೂ ಇಟ್, ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಐತಾನೆ ಮೀನ್ ಅಂದರೆ, ಸಮೇಷನ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ವೇರ್ ಎಕ್ಸ್ ರನ್ಸ್ ಫ್ರಮ್ 0 to 3 ಅಂದರೆ 0 ಪ್ರಾಬಿಲಿಟಿಯಿಂದ 3 ಪ್ರಾಬಿಲಿಟಿವರೆಗೂ ಹೆಡ್ಸಿಂದು. ಸೊ ವಾಟ್ ವಿಲ್ ಯು ಗೆಟ್, ಫಸ್ಟ್ ಒನ್ ಅಂತೂ ಇನ್ನೇನು 0ನೇ, ಅದಕ್ಕೆ ನಾನು ಹೇಳಿದೆ ಅದು ತೊಗೊಳೋದಿಲ್ಲ ನಾವು ಅಂತ. ಓಕೆ, 0 ಪ್ಲಸ್ ನೆಕ್ಸ್ಟ್ 3/8 ಪ್ಲಸ್ 3/8, 3/8 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು 2 ತಾನೆ, ಸೊ 6 ಪ್ಲಸ್ 3/8. ವಾಟ್ ಈಸ್ ದ ಆನ್ಸರ್, 6 plus 3, 6 plus 3 9, 9 plus 3 12, 12/8. 12/8 ಅಂದರೆ 8 1s 8 ಪಾಯಿಂಟ್ ಎಷ್ಟು ಉಳಿತು 4, ಸೊ 8 5s 40, 1.5. ಓಕೆ, ಈಸ್ ದೇರ್ ಎನಿ ಆನ್ಸರ್? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Okay, coming to question number 37. If A and B are 2 events, P of A ಕೊಟ್ಟಿದ್ದಾರೆ, P of B ಕೊಟ್ಟಿದ್ದಾರೆ, A bar B ಕೊಟ್ಟಿದ್ದಾರೆ, again same only. If you want you can try this one once again. ಏನು ಮಾಡ್ಬೇಕು ಹೇಳ್ರಿ, A bar B ಕೊಟ್ಟಿದ್ದಾರೆ, ಇದರಿಂದ ಏನು ಮಾಡ್ರಿ, A intersection B ಕಂಡುಹಿಡಿತೀರಾ. Okay, so how will you get, just let me try this one. P of A bar B is equal to P of A intersection B by P of B ಸಿಗುತ್ತೆ ನಿಮಗೆ, ಹೌದಾ? ಇದರಿಂದ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೇಕು ಅಂದರೆ ನಾವೇನು ಮಾಡ್ತೀವಿ, ಎ ಬಾರ್ ಬಿ ಕಡೆಗೆ ಪಿ ಆಫ್ ಬಿನ ಮಲ್ಟಿಪ್ಲೈ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ವಾಟ್, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎ ಬಾರ್ ಬಿ ಎಷ್ಟು ಕೊಟ್ಟಿದ್ರು, 1/4 ಇಂಟು ಇದೆಷ್ಟು 1/3, ಸೊ 1/12 ಇಸ್ ದ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ. ನೆಕ್ಸ್ಟ್ ಏನು ಕೊಟ್ಟಿದ್ದಾರಪ್ಪ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಕಂಡುಹಿಡಬೇಕಲ್ಲ. ಸೊ ವಾಟ್ ವಿಲ್ ಯು ಡೂ,
ಸೊ ಇದರಿಂದ ಪಿ ಆಫ್ ಎ ಯೂನಿಯನ್ ಬಿ ಕಂಡುಹಿಡಿಬೋದಲ್ವಾ. ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಅಬ್ಸರ್ವ್ ಕ್ಲಿಯರ್ಲಿ. ಲೆಟ್ ಮಿ ಜಸ್ಟ್ ಫೋಲ್ಡ್ ದ ಪೇಪರ್ ಸೊ ಇಟ್ ಈಸ್ ಈಸಿ ಫಾರ್ ಯು ಟು ವಿಜುವಲೈಸ್. ರೈಟ್, ಪಿ ಆಫ್ ಎ ಯೂನಿಯನ್ ಬಿ ಅಂತಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಇಂಟರ್ಸೆಕ್ಷನ್ ಸಿಕ್ತು ತಾನೆ. ಸೊ ದಟ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಸ್ 12, 6 3 4 minus 1, 6 plus 4 10, 10 minus 1 9 by 12, 3 by 4 is the union. ಬಟ್ ಅವ್ರು ಕೇಳಿರೋದು ನೈದರ್ ತಾನೆ. ಸೊ 1 ಮೈನಸ್ ಯೂನಿಯನ್ ಮಾಡಿದ್ರೆ ಸಿಗುತ್ತೆ. ಎಷ್ಟಾಗುತ್ತೆ, 4 minus 3 1 by 4. ಸೊ ಆನ್ಸರ್ ಈಸ್ ಆಪ್ಷನ್ ಎ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. A pandemic has been spreading all over the world. Okay, the probability are 0.7 that there will be a lockdown, 0.8 that the pandemic is controlled in 1 month if there is a lockdown, and 0.3 is the question ikkade ide, 0.3 that it is controlled in 1 month if there is no lockdown. The probability that the pandemic will be controlled in 1 month is, ಏನು ಮಾಡಿದ್ದಾರೆ ಅವ್ರು, ಏನು ಹೇಳಿದ್ದಾರೆ, ಒಂದು ಪ್ಯಾಂಡಮಿಕ್ ಸ್ಪ್ರೆಡ್ ಆಗಿದೆ ಜಸ್ಟ್ ಲೈಕ್ ಕೊರೋನಾ ಟೈಮ್. ಓಕೆ, ಸೊ ಆಲ್ ಓವರ್ ದ ವರ್ಲ್ಡ್ ಸ್ಪ್ರೆಡ್ ಆಗಿದೆ. ಪ್ರಾಬಬಿಲಿಟಿ ದಟ್ ದೇರ್ ವಿಲ್ ಬಿ ಲಾಕ್ಡೌನ್ ಅನ್ನೋದು ಎಷ್ಟಿದೆ, ನಾವೇನು ಮಾಡೋಣ, ಈವೆಂಟ್ಸ್ ಕನ್ಸಿಡರ್ ಮಾಡೋಣ. ಫಸ್ಟು E1 ಅಂದರೆ ಲಾಕ್ಡೌನ್ ಆಗುತ್ತೆ ಅಂದ್ಕೊಳ್ಳೋಣ, E2 ಅಂದರೆ ಲಾಕ್ಡೌನ್ ಆಗಲ್ಲ ಅಂದ್ಕೊಳ್ಳೋಣ. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಲಾಕ್ಡೌನ್ ಆಗುತ್ತೆ ಅನ್ನೋದಕ್ಕೆ 0.7, ಲಾಕ್ಡೌನ್ ಆಗಲ್ಲ ಅನ್ನೋದಕ್ಕೆ ಪ್ರಾಬಬಿಲಿಟಿ ಎಷ್ಟು, ದಟ್ ಇಟ್ ಈಸ್ ಕಂಟ್ರೋಲ್ಡ್ ಇನ್ 1, ದೇರ್ ವಿಲ್ ಬಿ ಲಾಕ್ಡೌನ್, ಆ್ಯಂಡ್ 0.8 ದಟ್ ದ ಪ್ಯಾಂಡಮಿಕ್ ಈಸ್ ಕಂಟ್ರೋಲ್ಡ್ ಇನ್ 1 month. ಓಕೆ, right, and if there is a lockdown, and 0.3 that there is no lockdown. Okay, so therefore probability as to no lockdown into 0.3. next ಇನ್ನೇನು ಕೊಟ್ಟಿದ್ದಾರೆ, a bar E1 0.8. ಓಕೆ, ಎ ಅಂದರೆ ಏನು ಇದೆ, ಪ್ಯಾಂಡಮಿಕ್ ಕಂಟ್ರೋಲ್ಡ್ ಇನ್ 1 month. ಓಕೆ, ಕಂಟ್ರೋಲ್ಡ್ ಇನ್ 1 month. ನೆಕ್ಸ್ಟು ಪಿ ಆಫ್ ಎ ಬಾರ್ E2 ಅದು ಎಷ್ಟು ಕೊಟ್ಟಿದ್ದಾರೆ, 0.3. Now what they are asking you is, slowly first ಕಂಡುಹಿಡಿಯೋಣ, P of A is equal to ಏನಾಗುತ್ತೆ, P of A ನಾವು ಇವನ್ ಯೂಸ್ ಮಾಡಿ ಬರೆಯೋದಾದರೆ P of A bar E1 into P of E1 plus P of A bar E2 into P of E2, right? So what will you write, 0.8 into E1 ಅಂದರೆ 0.7 plus 0.3 into 0.3 0.9 ಆಗುತ್ತೆ. ಅದೇನೇನು 0.56 plus 0.9 which is nothing but 0.65. correct, right? So that's it, that's what they were asking you. So option A is the right answer. Coming to question number 39, which is again very simple question. P of A bar, A ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ, ಅದರಿಂದ ಎ ಕಂಡುಹಿಡಿಬೋದಲ್ಲ. 1 minus 0.75 ಮಾಡಿದ್ರೆ ನಿಮಗೆ P of Aನ ಸಿಕ್ಬಿಡುತ್ತೆ. ಏನಾಗುತ್ತೆ, 0.25. ನೆಕ್ಸ್ಟ್ P of B ಏನು ಮಾಡಿದರೆ, ಎಕ್ಸ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದರೆ ಇಂಟರ್ಸೆಕ್ಷನ್ ಏನಾಗ್ತದೆ, ವಿ ಕ್ಯಾನ್ ರೈಟ್ ಇಂಟರ್ಸೆಕ್ಷನ್ ಆಸ್ P of A into P of B. ಎಸ್ ಆರ್ ನೋ, ಹೌದಾ, ಇಂಟರ್ಸೆಕ್ಷನ್ P of A into P of B ಬರಿಬೋದು. ನೆಕ್ಸ್ಟ್ P of A ಯೂನಿಯನ್ ಬಿನೂ ಕೊಟ್ಟಿದ್ದಾರೆ ಅಂದರೆ ಫಾರ್ಮುಲಾ ಯೂಸ್ ಮಾಡ್ಬೋದು ಅಂತ ಅರ್ಥ. P of A ಯೂನಿಯನ್ ಬಿ ಅಂತಂದರೆ ಏನಾಗುತ್ತೆ, P of A ಪ್ಲಸ್ P of B ಮೈನಸ್ P of A ಇಂಟರ್ಸೆಕ್ಷನ್ B. ಓಕೆ, ಸೊ P of A ಅಂತ ಅಂದರೆ 0.25, B ನಮಗೆ ಗೊತ್ತಿಲ್ಲ, A ಯೂನಿಯನ್ ಬಿ ಎಷ್ಟು ಕೊಟ್ಟಿದ್ದಾರೆ, ಮೈನಸ್ 0.25 ಇಂಟು ಎಕ್ಸ್, ಯಾಕಂದರೆ P of A ಇಂಟು P of B, 0.25 ಇಂಟು P of B ಅಂದರೆ ಎಕ್ಸ್. ನಾವು ಸೆಂಡ್ ದಿಸ್ ಸೈಡ್, 6 5 minus 2 5 ಎಷ್ಟಾಗುತ್ತೆ, 5 5 leave it, 6 minus 2 0.4 is equal to ಎಕ್ಸ್ 1 minus ಇದೂ ಆಗುತ್ತಲ್ವ, ಎಕ್ಸ್ ಮೈನಸ್ 0.25 ಎಕ್ಸ್, 1 minus 0.25 ಅಂದರೆ 0.75 ಎಕ್ಸ್. ಸೊ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 4 1s ಆಗುತ್ತಾ, ಇಲ್ಲ 8, ಇಲ್ಲಿ 0 ಹಾಕಿದರೆ 5 8s 5 15s, ರೈಟ್? ಸೊ ದೇರ್ ಫೋರ್ ಆನ್ಸರ್ ಈಸ್ 8/15. ಇಟ್ಸ್ ಡೈರೆಕ್ಟ್ಲಿ 8 5s, ಈ ಕಡೆ 0 ಹಾಕ್ರಿ, ಅವಾಗೇನಾಗುತ್ತೆ 8s ಆ್ಯಂಡ್ ದಟ್ ಈಸ್ 15s, ರೈಟ್? 5 8s 5 15s. ಸೊ ಆನ್ಸರ್ ಈಸ್ 8/15, ಆಪ್ಷನ್ ಸಿ. Coming to next question, question number 40. If A and B are events such that P of A bar B, B bar B, P of B ಕಂಡುಹಿಡಿಬೇಕು. ಓಕೆ, ಇದು ಕೂಡ ಸೇಮ್ ಲೈಕ್ ರಿಪೀಟೆಡ್ ಕ್ವಶನ್ಸ್ ಓನ್ಲಿ, ಸೊ ಯು ಕ್ಯಾನ್ ಡೂ ಬೈ ಯೋರ್ ಸೆಲ್ಫ್. ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ, ಆ್ಯಂಡ್ ಇಫ್ ಯು ಡೋಂಟ್ ಗೆಟ್ ಐ ಲೆಟ್ ಯು ನೋ, ರೈಟ್? ಫಸ್ಟ್ ಪಾಸ್ ಮಾಡಿ ಟ್ರೈ ಮಾಡಿ, ಇಂಥ ಕ್ವಶನ್ಸ್ ಅಟ್ಲೀಸ್ಟ್ ಟ್ರೈ ಮಾಡಿರಿ. ಓಕೆ, ಸೊ ಏನು ಕೊಟ್ಟಿದ್ದಾರೆ ನೋಡಿರಿ,
ಟ್ರೈ ಮಾಡಿ ಫಸ್ಟು, ದೆನ್ ರೆಸ್ಯೂಮ್ ಆ್ಯಂಡ್ ವಾಚ್ ಇಟ್. ಸೊ ಪಿ ಆಫ್ ಎ ಬಾರ್ ಬಿ ಇದೇನಾಗುತ್ತೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಇದರಿಂದ ಪಿ ಆಫ್ ಬಿ ಹೇಳಬಹುದಾ? ದಟ್ ಈಸ್ ನಥಿಂಗ್ ಬಟ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಎ ಬಾರ್ ಬಿ. ಇದೇನಾಗುತ್ತೆ 1/2, ಹೌದಲ್ವಾ? ಸೊ ಪಿ ಆಫ್ ಬಿ ಇಸ್ ಈಕ್ವಲ್ ಟು, ಈ 1/2 ನ್ಯೂಮರೇಟರಿಗೆ ರೆಸಿಪ್ರೋಕಲ್ ಆದರೆ 2 ಇಂಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ, ಹೌದಲ್ವಾ? ರೈಟ್, ದೇ ಆರ್ ಆಸ್ಕಿಂಗ್ ಯು ಪಿ ಆಫ್ ಬಿ ಓನ್ಲಿ. ಓಕೆ, ಸೊ ನಾವು ಇದು ಸಿಕ್ತು. ಆಮೇಲೆ ಏನಿದೆ ಇನ್ನು ನಮ್ಮ ಹತ್ರ, ಎ ಬಾರ್ ಬಿ ಇದೆ. ಓಕೆ, ಸೊ ವಾಟ್ ವಿ ಕ್ಯಾನ್ ಡೂ ಈಸ್ ಪಿ ಆಫ್ ಬಿ ಬಾರ್ ಏನು ಇದೆ ನಮ್ಮ ಹತ್ರ, ರೈಟ್? ಎ ಬಾರ್ ಬಿ ಆಲ್ರೆಡಿ ಯೂಸ್ಡ್ ಇಟ್, ರೈಟ್? ಸೊ ಬಿ ಬಾರ್ ಏನು ಟ್ರೈ ಮಾಡೋಣ, ವಿಚ್ ಈಸ್ ನಥಿಂಗ್ ಬಟ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಡಿವೈಡೆಡ್ ಬೈ ಪಿ ಆಫ್ ಬಿ. ಸೊ ಫ್ರಮ್ ಹಿಯರ್ ವಾಟ್ ಐ ಕ್ಯಾನ್ ಕನ್ಕ್ಲೂಡ್ ಈಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಥವಾ ಬಿ ಇಂಟರ್ಸೆಕ್ಷನ್ ಎ, ನೋ ಇಶ್ಯೂಸ್. ಎ ಆಗುತ್ತಲ್ವ, ಡಿನಾಮಿನೇಟರ್ ಕೆಳಗೆ ಯಾವುದಿದೆ ಅದು ಬರಬೇಕು. ಸೊ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬಾರ್ ಎ ಇಂಟು ಪಿ ಆಫ್ ಎ ಆಗುತ್ತೆ. ಎರಡು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ವಿಲ್ ಗೆಟ್ ಇಂಟರ್ಸೆಕ್ಷನ್ ವ್ಯಾಲ್ಯೂ ಆ್ಯಸ್ ಬಿ ಬಾರ್ ಎ ಅಂದರೆ 2/3, ಎ ಅಂದರೆ 1/4. ಸೊ ವಾಟ್ ವಿಲ್ ಯು ಗೆಟ್? 2 1s are 2 2s are. Okay, 2 1s are 2 2s are. So answer is 1/3 here. This is this one. Our kadera P of B. So P of B is equal to 2 times of intersection under 1/3. That is 2/3. 1/3 na 3 2s are 6. Okay, 6 2 1s are 2 3s are. It is 1/3. Okay, so little small complication, small mistakes ashte. 2 1s are 2 3s are, and this is 1/3 is the answer. Is there any such option? Yes, option D is the right answer. Okay, now a bag contains next question. A bag contains 2n plus 1 coins. It is known that n of these coins have head on both sides, whereas n plus 1 coins are fair. One coin is selected at random and tossed. If the probability that toss results in head is 31/42, then the value of n is. Simple question again. ಸ್ವಲ್ಪ ಏನಂದರೆ ಎನ್ ವ್ಯಾಲ್ಯೂ ಎಲ್ಲ ಬಂದಾಗ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ, ಬಟ್ ದ್ಯಾಟ್ಸ್ ಪ್ರೆಟಿ ಈಸಿ ಆ್ಯಕ್ಚುಲಿ. ಸಿ ಇಯರ್ ಟೋಟಲ್ ಕಾಯಿನ್ಸ್ ಎಷ್ಟಿದಾವಪ್ಪ? 2n plus 1. ನಾವೇನು ಮಾಡೋಣ, ಈವೆಂಟ್ಸ್ ಡಿಫೈನ್ ಮಾಡೋಣ. ಇ ಅಂದರೆ ಬೋತ್ ಸೈಡು ಹೆಡ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಿರಲಿ. ಎಫ್ ಅಂತ ಅಂದರೆ ಏನನ್ನ, ನಂಬರ್ ಆಫ್ ಫೇರ್ ಕಾಯಿನ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ನಂಬರ್ ಆಫ್ ಫೇರ್ ಕಾಯಿನ್ಸ್. ಸೊ ಬೋತ್ ಸೈಡ್ ಹೆಡ್ ಎಷ್ಟು? ಎನ್ ಡಿವೈಡೆಡ್ ಬೈ ಟೋಟಲ್ 2n plus 1. ಫೇರ್ ಕಾಯಿನ್ಸ್ ಅಂತ ಅಂದರೆ ಎಷ್ಟು ಹೇಳಿದ್ದಾರೆ? n plus 1. ಸೊ n plus 1 divided by 2n plus 1. ಓಕೆ, ದಿಸ್ ಇಸ್ ದ ಪ್ರಾಬಿಲಿಟಿ ಆಫ್ ಇ, ಪ್ರಾಬಿಲಿಟಿ ಆಫ್ ಎಫ್. ರಿಕ್ವೈರ್ಡ್ ಪ್ರಾಬಿಲಿಟಿ ಏನಾಗುತ್ತೆ ನಮಗೆ? ರಿಕ್ವೈರ್ಡ್ ಪ್ರಾಬಿಲಿಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, n ಡಿವೈಡೆಡ್ ಬೈ 2n plus 1 ಇಂಟು 1 ಪ್ಲಸ್ n plus 1 divided by 2n plus 1 ಇಂಟು 1/2. ದೆನ್ ವಾಟ್ ವಿಲ್ ಯು ಗೆಟ್? ರಿಕ್ವೈರ್ಡ್ ಪ್ರಾಬಿಲಿಟಿ ಈ ಕಡೆ ಅವರೇ ಕೊಟ್ಟಿದ್ದಾರೆ, 31 ಎಷ್ಟು ಕೊಟ್ಟಿದ್ರಲ್ಲ, 42. ಟಾಸ್ ರಿಸಲ್ಟ್ಸ್ ಇನ್ ಹೆಡ್ ಅನ್ನೋದಕ್ಕೆ 31/42, ವಿಚ್ ಇಸ್ ಈಕ್ವಲ್ ಟು n/2 plus 1. ದಿಸ್ ಇಸ್ 2 times, right? So if you take LCM as 2 times, what remains here is 2n, and then what will you get? ಯಾಕೆ 2n? ಯಾಕಂದರೆ 2n plus 1 2n plus 1 ಇದೆ, 2 ತಾನು ಎಲ್ ಸಿ ಎಮ್ ಇಲ್ಲಿರೋದು. ಆ 2 ಇಲ್ಲಿಗೆ ಮಲ್ಟಿಪ್ಲೈ ಆದರೆ 2n ಪ್ಲಸ್ n plus 1. ಓಕೆ, ಸೊ ದೇರ್ ಫಾರ್ ವಾಟ್ ವಿಲ್ ಯು ಗೆಟ್ ಫ್ರಮ್ ಹಿಯರ್? ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 2 1s ಇಲ್ಲೇ ಕ್ಯಾನ್ಸಲ್ ಔಟ್ ಮಾಡಿದ್ರೆ ಏನಾಗುತ್ತೆ? 2 2s 2 1s, ರೈಟ್? ಸೊ 31/21 ಮಲ್ಟಿಪ್ಲೈ 31 ಇಂಟು 2 ಅಂತ ಅಂದರೆ 32s 60, 62n ಪ್ಲಸ್ 31 ಈಸ್ ಈಕ್ವಲ್ ಟು, ಈ ಕಡೆ 21 ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ ಬೆಟರ್ ಟು ಡೂ ಇಟ್ ಇನ್ ದ ನೆಕ್ಸ್ಟ್ ಲೈನ್. ಈ ಕಡೆ ಮಲ್ಟಿಪ್ಲೈ ಆದ್ರೇನು 31 ಇಂಟು 2n plus 1, ಈ ಕಡೆ 3n plus 1 ಅಂದರೆ 21 ಇಂಟು 3n plus 1 ಆಗುತ್ತೆ, ಹೌದಾ? 31 ಇಂಟು 2 ಅಂತ ಅಂದರೆ ಎಷ್ಟಾಗುತ್ತೆ? 31, 32s 60, 2 1s 2, ಸೊ 62n ಪ್ಲಸ್ 31 ಈಸ್ ಈಕ್ವಲ್ ಟು 21 ಇಂಟು 3 ಅಂದರೆ 23s 60, 3 1s 3 ಅಂದರೆ 63n ಪ್ಲಸ್ 21. 31 ಮೈನಸ್ 21 ಅಂದರೆ ಎಷ್ಟಾಯಿತು? 31 ಮೈನಸ್ 21 63n, ಈ ಕಡೆ ಕಳಿಸಿದ್ರೆ 62n. ಅಲ್ಲಿಗೆ ಆನ್ಸರ್ ಏನಾಯಿತು? n is equal to 31 minus 21, 10. So that is the answer, option C. Okay, right, coming to next question. Let A is equal to so and so set B. Okay, a function is selected randomly. Okay, the probability that the function is an onto ಅಂದರೆ ಫಂಕ್ಷನ್ಸು ಪ್ರಾಬಿಲಿಟಿ ಕಂಬೈನ್ ಮಾಡಿ ಕೇಳಿದ್ದಾರೆ. ಚೆನ್ನಾಗಿದೆ ಕ್ವಶನ್ ಇದು ಒಂಥರ. ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಟು ಯು.
ಸೊ ಅವ್ರು ಏನು ಹೇಳಿದ್ದಾರೆ, ಎ ಇಂದ ಬಿಗೆ ಒಂದು ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ. ಓಕೆನಾ, ಡಿಫೈನ್ ಮಾಡಿಬಿಟ್ಟು ಏನು ಹೇಳಿದ್ದಾರೆ ಅಂತ ಅಂದರೆ, ಡಿಫೈನ್ ಮಾಡಿ ದೇ ಆರ್ ಸೇಯಿಂಗ್ ದಟ್ ಈ ಫಂಕ್ಷನ್ ಈಸ್ ಸೆಲೆಕ್ಟೆಡ್ ರ್ಯಾಂಡಮ್ಲಿ. ಡಿಫೈನ್ ಮಾಡೋದು ಮಾಡಿದ್ದಾರೆ, ಅದಾದಮೇಲೆ ರ್ಯಾಂಡಮ್ ಆಗಿ ಒಂದು ಫಂಕ್ಷನ್ನ ಸೆಲೆಕ್ಟ್ ಮಾಡಿದ್ದಾರೆ. ದ ಪ್ರಾಬಬಿಲಿಟಿ ದಟ್ ದ ಫಂಕ್ಷನ್ ಈಸ್ ಅನ್ ಆನ್ ಟು ಫಂಕ್ಷನ್, ಅದು ಆನ್ ಟು ಫಂಕ್ಷನ್ ಆಗಿದೆ ಅನ್ನೋದಕ್ಕೆ ಪ್ರಾಬಿಲಿಟಿ ಏನಿದೆ. ಸೊ ದ್ಯಾಟ್ಸ್ ವೆರಿ ಈಸಿ. ಆನ್ ಟು ಫಂಕ್ಷನ್ ಆಗೋ ಪ್ರಾಬಿಲಿಟಿ ಏನಿದೆ, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್. Number of on to functions by total number of functions ಮಾಡಿದ್ರೆ you will get the probability, right? So let us find it. Total number of functions ಅಂದರೆ ಎಷ್ಟಾಗುತ್ತೆ ಹೇಳ್ರಿ? 2 to the power of 4 means what? Number of elements in B set. Second set codomain to the power of domain set 2 power 4 ಅಂದರೆ ಎಷ್ಟು? 16. So ನಮ್ಮ total number of on to functions ಅಂದರೆ ಎಷ್ಟಾಗುತ್ತೆ? 2 to the power of 4 minus 2c1 2 minus 1 whole power 4 plus 2c2 2 minus 2 whole power 4. ಮುಂದೆ ಕಂಟಿನ್ಯೂ ಆಗೋದಿಲ್ಲ, ಯಾಕಂದರೆ 2c3 ಬರುತ್ತೆ, ವಿಚ್ ಇಸ್ ಮೀನಿಂಗ್ಲೆಸ್. ಸೊ ದೇರ್ಫೋರ್ ಇದನ್ನು ಸಾಲ್ವ್ ಮಾಡಿದ್ರೆ 16 ಮೈನಸ್, ಐ ಹೋಪ್ ಸೊ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ ಫಾರ್ಮುಲಾ ಗೊತ್ತಿದೆ ಅನ್ಕೋತೀನಿ. 16 minus 2 is equal to 40. ಸೊ ವಾಟ್ ಇಸ್ ದ ಪ್ರಾಬಿಲಿಟಿ? ದ ಪ್ರಾಬಿಲಿಟಿ ಇಸ್ ಆನ್ ಟು ಫಂಕ್ಷನ್ ಬೈ ಟೋಟಲ್ ಫಂಕ್ಷನ್ 14/16. 14/16 ಇದೆಯಾ? ಓಕೆ, 14/16 ಇದೆ, ಸೊ 7/8, ರೈಟ್? ಓಕೆ, ಡನ್. So 14 ಮತ್ತು 16 simplify, 2 7s are 2 8s are. Therefore option B is the right answer. Okay, so these are the questions up to 2023. 24 in the questions ನೋಡ್ಬಿಡೋಣ. ಒಂದು ನಿಮಿಷ. Where are they? They are in the beginning of this book actually. Yeah, here they are. ಪ್ರಾಬಿಲಿಟಿ ಕ್ವೆಶನ್ಸ್ ಎಲ್ಲಿದೆ ಇಲ್ಲಿ ನೋಡಿ. ಇದು ಆಲ್ರೆಡಿ ಆಗಿದೆ ನಮ್ಮದು ಕ್ವೆಶನ್, ಹೌದಲ್ವಾ? ಇಟ್ ಈಸ್ ರಿಪೀಟೆಡ್ ಕ್ವೆಶನ್. ಆಡ್ ನಂಬರ್ ವಿಲ್ ಕಮ್ ಅಪ್ ಅಟ್ ಲೀಸ್ಟ್ ಒನ್ಸ್ ಟೈಮ್, ಅಗೇನ್ ಸೇಮ್ 1023/24. ನೆಕ್ಸ್ಟ್ ಹ್ಯಾಸ್ ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಕೆ ವ್ಯಾಲ್ಯೂ ಕಂಡುಹಿಡಬೇಕು. ಮೀನ್ ಆಫ್ ದ ರ್ಯಾಂಡಮ್ ವೇರಿಯಬಲ್ ಅವರೇ ಕೊಟ್ಟಿದ್ದಾರೆ. ದೆನ್ ದ ವೇರಿಯನ್ಸ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಹೌ ಟು ಸಾಲ್ವ್ ದಿಸ್ ಒನ್? ಇಟ್ಸ್ ಪ್ರೆಟಿ ಈಸಿ. ಅರ್ಧ ಕ್ವೆಶನ್ ಈ ಕಡೆ ಇದೆ, ಅರ್ಧ ಆ ಕಡೆ ಇದೆ. ಐ ಜಸ್ಟ್ ಲೆಟ್ ಯು ನೋ. ಫಸ್ಟ್ ಲೆಟ್ ಮಿ ರೈಟ್ ದಿಸ್ ಒನ್. ಓಕೆ, ನನಗೆ ಏನೇನು ಕಾಣುತ್ತೆ, ಯು ರೈಟ್ ಡೌನ್ ದಿಸ್ ಬಾಕ್ಸ್. Right, if you have written, pause and write it. Then next other continuation nodana. Other continuation is, if the mean of the random variable x is 1/3, then the variance is ಏನಾಗುತ್ತೆ ಅಂತ 2024 question. Okay, see here, mean of the random variable ಎಷ್ಟು ಕೊಟ್ಟಿದ್ದಾರೆ? 1/3. so that is nothing but ಏನು ಮಾಡ್ತೀರಾ, ಆ ಬಾಕ್ಸಲ್ಲಿ ಅಬ್ಸರ್ವ್ ಮಾಡಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 0 into 25/36 ಪ್ಲಸ್ ಇನ್ನೇನಿದೆ 1 into k ಇದೆ, ದಟ್ ಈಸ್ k ಇಟ್ ಸೆಲ್ಫ್. ನೆಕ್ಸ್ಟ್ 2 into 1/36. 2 1s are 2 18s are. ಅಲ್ಲಿಗೆ ನನಗೆ k ವ್ಯಾಲ್ಯೂ ಫಸ್ಟ್ ಬೇಕಲ್ವಾ? 0 into ಎನಿಥಿಂಗ್ 0ನೇ. k is equal to 1/3 minus 1/18 ಎಷ್ಟಾಗುತ್ತೆ? 3 1s are 3 6 6 minus 1 5/18 ಆಗುತ್ತೆ. ದಿಸ್ ಈಸ್ ಯುವರ್ k ವ್ಯಾಲ್ಯೂ. ಬಟ್ ದೇ ಆರ್ ನಾಟ್ ಆಸ್ಕಿಂಗ್ ದಟ್, ವೇರಿಯನ್ಸ್ ಕೇಳ್ತಿದ್ದಾರೆ ಅವರು. ಓಕೆ, ಸೊ ವೇರಿಯನ್ಸ್ ಏನಾಗುತ್ತೆ ಅಂತ ಅಂದರೆ ನಥಿಂಗ್ ಬಟ್ ಸ್ಕ್ವೇರ್ಸ್ ಮಾಡ್ತೀವಿ ತಾನೆ. 0 by ಇದು ಹ್ಯಾಸ್ ಇಟ್ ಈಸ್ 1 square ಸ್ವಲ್ಪ ಅಬ್ಸರ್ವ್ ಮಾಡಿ. 1 square into 5/18 ಪ್ಲಸ್ 2 square into 1/36 ಮೈನಸ್ ಮೀನ್ ಏನಿದೆಯಲ್ಲ ಅದನ್ನು ಸ್ಕ್ವೇರ್ ಮಾಡ್ತೀರಾ. ಏನು ಸಿಗುತ್ತೆ? 0 ಬಿಟ್ಟಾಕ್ರಿ. 5/18 2 square ಅಂದರೆ 4/36, ನಥಿಂಗ್ ಬಟ್ ಅದನ್ನು 2 ಹಂಗೆ ಉಳಿಸ್ಕೊಳ್ರಿ. 2 1s 2 18s ಹಾಕಿದರೆ 5 + 2 7/18 ಉಳಿಯುತ್ತೆ. ಮೈನಸ್ 1/3 ಹೋಲ್ ಸ್ಕ್ವೇರ್ 1/9. ಸೊ 9 1s 9 2s 7 minus 2 ಎಲ್ ಸಿ ಎಮ್ ತೊಗೊಂಡ್ರೆ ಮತ್ತೆ ಏನು ಸಿಗುತ್ತೆ ನಿಮಗೆ? 5/18 ಸಿಗುತ್ತೆ. ಓಕೆ, ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ. Next, if a random variable x from the binomial distribution, it is taken n is equal to 5. n is equal to ಏನು ಕೊಟ್ಟಿದ್ದಾರೆ? 5, p ಕೊಟ್ಟಿದ್ದಾರೆ. ಜಸ್ಟ್ ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 is equal to 9 ಇದು ರಿಲೇಷನ್ ಕೊಟ್ಟಿದ್ದಾರಲ್ಲ, ಅದನ್ನು ಯೂಸ್ ಮಾಡಿರಿ ನೀವು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2ಗೆ ಏನು ಬರಿತೀವಿ? 5c2 p square 1 minus p whole cube is equal to ಇದೇನಾಗುತ್ತೆ? 9 into x is equal to 3ಗೆ ಏನು ಬರೀತೀರಾ? 5c3 p cube 1 minus p whole square. ಕರೆಕ್ಟ್? p cube ಸ್ಕ್ವೇರ್ ಕ್ಯಾನ್ಸಲು, p ಸ್ಕ್ವೇರು ಇಲ್ಲಿ ಕ್ಯಾನ್ಸಲು. 5c2 ವ್ಯಾಲ್ಯೂ ಏನಾಗುತ್ತೆ? 10 p ಸ್ಕ್ವೇರ್ ಇಂಟು ಅದು ಆಲ್ರೆಡಿ ಕ್ಯಾನ್ಸಲ್ ತಾನೆ. 10 into 1 minus p is equal to 9 into 5c3 ವ್ಯಾಲ್ಯೂ ಅಗೇನ್ 10 9 10s 90 ಅದಂಗೆ ಇರಲಿ. 90 into p, ರೈಟ್? ಸೊ ದಿಸ್ ಈಸ್ ವಾಟ್? 10 1s 10 9s 1 minus p ಮೈನಸ್ ಈ 9p ಈ ಕಡೆ ಬಂದರೆ ಈಸ್ ಈಕ್ವಲ್ ಟು 0 ಆಯಿತು ತಾನೆ, ರೈಟ್? ಸೊ ಏನಾಗುತ್ತೆ ಇದು? ಅಬ್ಸರ್ವ್ ಕ್ಲಿಯರ್ಲಿ. 1 minus 10p ಈಸ್ ಈಕ್ವಲ್ ಟು 0. ದೇರ್ ಫೋರ್ p ವ್ಯಾಲ್ಯೂ ಎಷ್ಟಾಯಿತು? 1/10.
10. That's it. ಇದು ಫಾರ್ಮುಲಾ ನೀಟಾಗಿ ನೀವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಾಗ ಯೂಸ್ ಮಾಡೋದು ಗೊತ್ತಿರಬೇಕು. ಓಕೆ, ಸೊ ದೀಸ್ ಆರ್ ದ 2024 ಕ್ವೆಶನ್ಸ್. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ. ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್, ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಬೈ ಶೇರಿಂಗ್ ಇಟ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಒಪಿನಿಯನ್ಸ್, ಡೂ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.